ನನ್ನ ಹೆಸರು ಮಾನಸಿ. ನನಗೆ ಮೊದಲಿನಿಂದಲೂ ನನ್ನ ಹಳ್ಳಿಗೆ ಹೋಗುವ ಹಂಬಲವಿತ್ತು. ಆದರೆ ನನ್ನ ತಂದೆ ತಾಯಿ ಎಂದು ನನ್ನನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತಿರಲಿಲ್ಲ. ನಂತರ ಕೆಲವು ದಿನಗಳ ನಂತರ ನನ್ನ ಪೋಷಕರೇ ಸ್ವತಃ ನನ್ನ ಬಳಿ ಬಂದು, ನಡೆ ಹಳ್ಳಿಯಲ್ಲಿ ಇರಲು ಹೋಗೋಣ ಎಂದರು. ನಾನು ತುಂಬಾ ಸಂತೋಷಪಟ್ಟೆ. ಅಲ್ಲಿಗೆ ಹೋದರೆ ತುಂಬಾ ಮಜಾ ಇರುತ್ತದೆ ಎಂದು ನಾನು ಭಾವಿಸಿದ್ದೆ. ಆದರೆ ಅಲ್ಲಿ ನನಗಾಗಿ ಒಂದು ಸತ್ಯ ಕಾಯುತ್ತಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನಾವು ಆ ಮನೆಯೊಳಗೆ ಕಾಲಿಟ್ಟ ಕೂಡಲೇ ಒಂದು ವಿಷಯ ನನ್ನನ್ನು ಆಶ್ಚರ್ಯಚಕಿತಗೊಳಿಸಿತು. ಇಲ್ಲಿಗೆ ಬಂದ ಮೇಲೆ ನನ್ನ ಜೀವನವೇ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ನನಗೆ ತಿಳಿದಿರಲಿಲ್ಲ. ನಾನು ಯಾವುದೋ ಒಂದು ಆಲೋಚನೆಯಲ್ಲಿ ಬಂದಿದ್ದೆ, ಆದರೆ ಇಲ್ಲಿ ನಡೆದದ್ದೇ ಬೇರೆ. ನಾನು ತಿಳಿಯಲು ಬಯಸಿದ ಒಂದು ರಹಸ್ಯ ಅಲ್ಲಿತ್ತು. ಆದರೆ ನನ್ನ ಪೋಷಕರು ನಾನು ಈ ಮನೆಯ ಗೋಡೆಗಳಿಂದ ದೂರವಿರಬೇಕೆಂದು ಬಯಸುತ್ತಿದ್ದರು. ನಾನು ಕೇವಲ ನನ್ನ ಕೋಣೆಯಲ್ಲೇ ಇರಬೇಕು ಮತ್ತು ಕೋಣೆಯಿಂದ ಹೊರಗೆ ಎಲ್ಲಿಯೂ ಹೋಗಬಾರದು ಎಂದು ಬಯಸಿದ್ದರು. ಅಷ್ಟಕ್ಕೂ ಈ ಮನೆಯಲ್ಲಿ ಅಂಥದ್ದೇನಿದೆ ಎಂದು ನಾನು ನನ್ನ ಕೋಣೆಯಿಂದ ಹೊರಗೆ ಬರಬಾರದಿತ್ತು. ಈ ಮನೆ ಹಲವು ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ನಾನು ಆ ಕೋಣೆಯೊಳಗೆ ಪ್ರವೇಶಿಸಿದಾಗ ಅಲ್ಲಿ ಏನೋ ಒಂದನ್ನು ಕಂಡೆ. ಅದನ್ನು ನೋಡಿ ನನ್ನ ಕಣ್ಣುಗಳು ಅರಳಿದವು ಮತ್ತು ನನ್ನ ಇಡೀ ದೇಹ ನಡುಗಿತು. ಏಕೆಂದರೆ ನಾವು ನಗರವಾಸಿಗಳು ಮತ್ತು ಕೆಲವು ತಿಂಗಳುಗಳಿಗಾಗಿ ನಮ್ಮ ಹಳ್ಳಿಗೆ ಬಂದಿದ್ದೆವು. ನನ್ನ ತಂದೆ ಮೊದಲು ಹಳ್ಳಿಯಲ್ಲಿ ವಾಸಿಸುತ್ತಿದ್ದರು ಮತ್ತು ಅವರ ಬೆಳವಣಿಗೆ ಅಲ್ಲೇ ಆಗಿತ್ತು ಎಂಬುದು ನನಗೆ ತಿಳಿದಿತ್ತು. ಅವರ ಮದುವೆಯೂ ಅಲ್ಲೇ ನಡೆದಿತ್ತು. ನಮ್ಮ ಒಳ್ಳೆಯ ಶಿಕ್ಷಣಕ್ಕಾಗಿ ಅವರು ನಮ್ಮನ್ನು ಬಾಲ್ಯದಲ್ಲೇ ನಗರಕ್ಕೆ ಕರೆತಂದಿದ್ದರು ಎಂದು ಅವರು ನಮಗೆ ತಿಳಿಸಿದ್ದರು. ನಾವಿಬ್ಬರೂ ಅಕ್ಕ ತಮ್ಮ ಹಳ್ಳಿಗೆ ಹೋಗಬೇಕೆಂದು ತಂದೆ ತಾಯಿಯ ಬಳಿ ಹಠ ಮಾಡುತ್ತಿದ್ದೆವು. ಈಗ ನಮಗೆ ರಜೆಗಳು ಪ್ರಾರಂಭವಾಗಿದ್ದವು. ಆದ್ದರಿಂದ ನಮ್ಮ ಅತಿಯಾದ ಹಠಕ್ಕೆ ಮಣಿದು ಪೋಷಕರು ನಮ್ಮನ್ನು ಹಳ್ಳಿಗೆ ಕರೆದುಕೊಂಡು ಹೋಗಲು ಒಪ್ಪಿಕೊಂಡರು. ಅಲ್ಲಿ ನಮ್ಮ ತಾತನ ದೊಡ್ಡ ಮನೆಯಿತ್ತು ಮತ್ತು ಅದು ಬಹಳ ದಿನಗಳಿಂದ ಮುಚ್ಚಲ್ಪಟ್ಟಿತ್ತು. ನಾವು ಮೊದಲ ಬಾರಿಗೆ ಹಳ್ಳಿಗೆ ಹೋಗುತ್ತಿದ್ದರಿಂದ ನಾವಿಬ್ಬರೂ ಬಹಳ ಉತ್ಸುಕರಾಗಿದ್ದೆವು. ನಾವು ಹಳ್ಳಿಗೆ ತಲುಪಿ ಮನೆಯೊಳಗೆ ಪ್ರವೇಶಿಸಿದ ತಕ್ಷಣ ಮನೆ ತುಂಬಾ ದೊಡ್ಡದಾಗಿದೆ, ಆದರೆ ಅದರ ಸ್ಥಿತಿ ಕಸದ ರಾಶಿಗಿಂತ ಕಡಿಮೆಯಿಲ್ಲ ಎಂಬುದನ್ನು ಕಂಡೆವು. ಇಲ್ಲಿಗೆ ಬಂದಿದ್ದಕ್ಕೆ ನಮಗೆ ಸಂತೋಷವಾಗಿತ್ತು. ಅಪ್ಪ ಮತ್ತು ನನ್ನ ತಮ್ಮ ತಿನ್ನಲು ಸಾಮಾನು ತರಲು ಹೋದರು. ನಾನು ಮತ್ತು ಅಮ್ಮ ಅಲ್ಲಿ ಒಂದು ಕೋಣೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಲು ಶುರು ಮಾಡಿದೆವು. ಸ್ವಚ್ಛಗೊಳಿಸಿದ ನಂತರ ನಾವು ಹೊರಗಿನ ಅಂಗಳದಲ್ಲಿ ಫ್ಯಾನ್ ಹಾಕಿಕೊಂಡು ಕುಳಿತುಕೊಂಡೆವು. ನಾವು ಇಲ್ಲಿ ಪೂರ್ತಿ 1 ತಿಂಗಳು ಇರಲು ಬಂದಿದ್ದೇವೆ ಎಂದು ಅಮ್ಮ ನನಗೆ ಹೇಳಿದರು. ಆದರೆ ನಾವು ತಂದೆಯ ಬಳಿ ಕೇವಲ 1 ವಾರ ಇರಲು ಹಠ ಮಾಡಿದ್ದೆವು. ನಾನು ಅಮ್ಮನಿಗೆ ಕೇಳಿದೆ, ಅಷ್ಟಕ್ಕೂ ಇಲ್ಲಿ ಅಂತಹ ಯಾವ ನಿಧಿ ಅಡಗಿದೆ ಎಂದು. ನಮ್ಮ ತಂದೆಗೆ ಇಲ್ಲಿ ಪೂರ್ತಿ ತಿಂಗಳು ಉಳಿಯುವ ಆಸೆ ಬಂತು. ಅಮ್ಮ ಹೇಳಿದರು, ಸುಮ್ಮನೆ ಕುಳಿತಿರು, ನಿನಗೆ ನಿಜವಾದ ಸಂಗತಿ ತಿಳಿದಿಲ್ಲ. ನನಗೆ ಅಲ್ಲಿ ಒಂದು ರೀತಿಯ ವಿಚಿತ್ರ ಉಸಿರುಗಟ್ಟುವಿಕೆಯ ಅನುಭವವಾಗುತ್ತಿತ್ತು. ನಾನು ನನ್ನ ಮೊಬೈಲ್ ಅನ್ನು ಚಾರ್ಜ್ಗೆ ಹಾಕಿದೆ. ಆದರೆ ಮೇನ್ ಸ್ವಿಚ್ನಲ್ಲಿ ಕರೆಂಟ್ ಇರಲಿಲ್ಲ. ನಾನು ಸಿಟ್ಟಿನಿಂದ ಮೊಬೈಲ್ ಅನ್ನು ಒಂದು ಕಡೆ ಇಟ್ಟು ಕೋಣೆಯನ್ನು ಪರಿಶೀಲಿಸಲು ಶುರು ಮಾಡಿದೆ. ಬೀಗಕ್ಕೆ ತುಕ್ಕು ಹಿಡಿದಿದ್ದ ಆ ಅಲ್ಮೆರಾವನ್ನೂ ಕಪಾಟನ್ನೂ ತೆರೆಯಬೇಕೆಂದು ನಾನು ಯೋಚಿಸಿದೆ. ಅಷ್ಟಕ್ಕೂ ಈ ಅಲ್ಮೆರಾದೊಳಗೆ ಏನಿದೆ ಎಂದು ನೋಡೋಣ, ಬಹುಶಃ ನನಗೆ ಆಸಕ್ತಿಯಿರುವ ಯಾವುದಾದರೂ ವಸ್ತು ಇರಬಹುದು ಮತ್ತು ನನ್ನ ಬೇಸರ ದೂರಾಗಬಹುದು ಎಂದು ಅಂದುಕೊಂಡೆ. ನಾನು ಬೀಗವನ್ನು ಮುಟ್ಟಿದ ತಕ್ಷಣ ಅದು ತುಕ್ಕಿನಿಂದ ತುಂಬಿರುವುದು ತಿಳಿಯಿತು. 2-3 ಬಾರಿ ಜಗ್ಗಿದಾಗ ಬೀಗ ತೆರೆಯಿತು. ನಾನು ಆ ಬೀಗವನ್ನು ತೆಗೆದು ಅಲ್ಮೆರಾದ ಚಿಲಕವನ್ನು ತೆರೆದೆ. ಅದರೊಳಗೆ ನನಗೆ ಹೆಂಗಸರ ಬಟ್ಟೆಗಳು ಕಂಡವು. ಅವುಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಡಚಿ ಇಡಲಾಗಿತ್ತು. ಆದರೆ ಅವುಗಳ ಮೇಲೂ ಧೂಳು ತುಂಬಿತ್ತು. ಇದನ್ನು ಬಿಟ್ಟು ನಾನು ಅಲ್ಲಿ ಕಂಡದ್ದನ್ನು ನೋಡಿ ನಾನು ದಂಗಾಗಿ ಹೋದೆ. ನಾನು ಆ ವಸ್ತುಗಳನ್ನು ಕೈಗೆತ್ತಿಕೊಳ್ಳುವ ಮೊದಲೇ ಕೋಣೆಯ ಬಾಗಿಲು ತೆರೆಯಿತು ಮತ್ತು ಅಮ್ಮನ ಗರ್ಜನೆಯ ಧ್ವನಿ ಕೇಳಿಸಿತು. ಅವರು ಹೇಳಿದರು, ಮಾನಸಿ, ನೀನು ಈ ಅಲ್ಮೆರಾವನ್ನು ಏಕೆ ತೆರೆದೆ? ನಿನಗೇನಾದರೂ ಹುಚ್ಚು ಹಿಡಿದಿದೆಯೇ? ನಿನ್ನ ಬುದ್ಧಿ ಕೆಟ್ಟಿದೆಯೇ? ಹೀಗೆಂದು ಹೇಳುತ್ತಾ ಅಮ್ಮ ವೇಗವಾಗಿ ಹೆಜ್ಜೆ ಹಾಕುತ್ತಾ ನನ್ನ ಹತ್ತಿರ ಬಂದರು ಮತ್ತು ಆ ಅಲ್ಮೆರಾವನ್ನು ಮುಚ್ಚಿದರು. ನಾನು ಕೇಳಿದೆ, ಅಮ್ಮ, ನೀವು ಅಲ್ಮೆರಾವನ್ನು ಏಕೆ ಮುಚ್ಚಿದಿರಿ? ಈ ಅಲ್ಮೆರಾದಲ್ಲಿ ಯಾರದ್ದೋ ಬಟ್ಟೆಗಳಿದ್ದವು. ಅಮ್ಮ ಕೇಳಿದರು, ಈ ಅಲ್ಮೆರಾ ಯಾರದ್ದು ಎಂದು ನಿನಗಾದರೂ ಗೊತ್ತಿದೆಯೇ? ನಾನು ಹೇಳಿದೆ, ಯಾರದ್ದು? ನನಗೆ ಗೊತ್ತಿಲ್ಲ. ನನ್ನ ಮಾತನ್ನು ಕೇಳಿ ಅಮ್ಮನ ಮುಖದ ಬಣ್ಣಗೆಟ್ಟಿತು. ಅವರು ಹೇಳಿದರು, ನಿನಗೆ ಅವಳ ಬಗ್ಗೆ ಗೊತ್ತಿಲ್ಲ ಮತ್ತು ತಿಳಿಯುವ ಅಗತ್ಯವೂ ಇಲ್ಲ. ನಿನಗೆ ಮುಂದೆ ಎಂದಿಗೂ ಆ ಸತ್ಯ ತಿಳಿಯದಿರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ಇಲ್ಲಿಂದ ಹೊರಡು. ನೀನು ಇದರ ಬೀಗವನ್ನು ಮುರಿಯಲು ಹೇಗೆ ಧೈರ್ಯ ಮಾಡಿದೆ? ನಾನು ಕೇಳಿದೆ, ಅಮ್ಮ, ಅಷ್ಟಕ್ಕೂ ಏನಾಯಿತು? ಈ ಅಲ್ಮೆರಾದಲ್ಲಿ ಏನಾದರೂ ನಿಧಿ ಅಡಗಿದೆಯೇ ನೀವು ಇಷ್ಟೊಂದು ಗಾಬರಿಯಾಗಲು? ಅಮ್ಮ ಹೇಳಿದರು, ಸುಮ್ಮನಿರು,
ನಿನ್ನ ತಂದೆ ನಿನ್ನನ್ನು ಇಲ್ಲಿ ನೋಡಿದರೆ ಅಥವಾ ಈ ಅಲ್ಮೆರಾದ ಬೀಗ ಮುರಿದಿದ್ದನ್ನು ಕಂಡರೆ ಅವರು ನಿನ್ನ ಕತ್ತು ಹಿಸುಕಿಬಿಡುತ್ತಾರೆ. ಇಷ್ಟು ಸಣ್ಣ ವಿಷಯಕ್ಕೆ ಅಪ್ಪ ನನ್ನ ಕತ್ತು ಹಿಸುಕುತ್ತಾರೆಯೇ? ಇದು ಸಾಧ್ಯವೇ ಎಂದು ನಾನು ಯೋಚಿಸಲು ಶುರುಮಾಡಿದೆ. ಅರೆ, ಈ ಮನೆ ನನ್ನ ತಾತನದ್ದು. ಇಲ್ಲಿನ ಪ್ರತಿಯೊಂದು ವಸ್ತುವು ನಮ್ಮದೇ ಆಗಿರುವಾಗ ಒಳಗೆ ಏನಿದೆ ಎಂದು ನಾನು ಬೀಗ ತೆಗೆದು ಏಕೆ ನೋಡಬಾರದು? ನನ್ನ ತಾಯಿ ಬಾಯಿ ಮುಚ್ಚು ಎಂದು ಹೇಳಿ ಬೇಗನೆ ಅಲ್ಮೆರಾದ ಚಿಲಕ ಹಾಕಿ ಬೀಗವನ್ನು ವಾಪಸ್ ತಗುಲಿಸಿದರು. ನಂತರ ನನ್ನ ಬಳಿ ಕಟ್ಟುನಿಟ್ಟಾಗಿ ಹೇಳಿದರು, ಒಂದು ವೇಳೆ ನಿನ್ನ ತಂದೆ ಈ ಬೀಗದ ಬಗ್ಗೆ ಕೇಳಿದರೆ ಅದು ಮೊದಲೇ ತೆರೆದಿತ್ತು ಎಂದು ಹೇಳು. ಅದಕ್ಕಿಂತ ಹೆಚ್ಚು ಏನನ್ನೂ ಹೇಳಬೇಡ ಮತ್ತು ಇನ್ನು ಮುಂದೆ ಇಲ್ಲಿ ಅಲೆದಾಡಬೇಡ. ನಾನು ಸುಮಿತ್ನಿಗೂ ತಮ್ಮನಿಗೂ ತಿಳಿಹೇಳುತ್ತೇನೆ. ಇಷ್ಟನ್ನು ಹೇಳಿ ಅಮ್ಮ ತನ್ನ ಸೀರೆಯ ಸೆರಗಿನಿಂದ ಬೆವರನ್ನು ಒರೆಸಿಕೊಳ್ಳುತ್ತಿದ್ದರು. ಅಮ್ಮ ನನ್ನಿಂದ ಅಂತಹದ್ದೇನನ್ನು ಮುಚ್ಚಿಡಲು ಬಯಸುತ್ತಿದ್ದಾರೆ ಎಂದು ನನಗೆ ತುಂಬಾ ಆಶ್ಚರ್ಯವಾಯಿತು. ಅಷ್ಟಕ್ಕೂ ಈ ಅಲ್ಮೆರಾದೊಳಗೆ ಏನಿತ್ತು? ನಾನು ಏನನ್ನು ನೋಡಬೇಕೆಂದು ಬಯಸಿದ್ದೆನೋ ಅದನ್ನು ನೋಡುವ ಮುನ್ನವೇ ಅಮ್ಮ ಬಂದುಬಿಟ್ಟರಲ್ಲ ಎಂದು ನನಗೆ ಬೇಸರವಾಯಿತು. ಆದರೆ ಸದ್ಯಕ್ಕೆ ನನ್ನೊಳಗೆ ಒಂದು ರೀತಿಯ ಕುತೂಹಲ ಹುಟ್ಟಿಕೊಂಡಿತ್ತು. ಆದರೆ ಈ ಸಮಯದಲ್ಲಿ ಅಲ್ಮೆರಾವನ್ನು ಮತ್ತೆ ತೆರೆಯುವುದು ನನಗೆ ಅಪಾಯದಿಂದ ಮುಕ್ತವಾಗಿರಲಿಲ್ಲ, ಏಕೆಂದರೆ ನನ್ನ ತಾಯಿ ಈಗ ನನ್ನ ವಿಷಯದಲ್ಲಿ ಜಾಗರೂಕರಾಗಿದ್ದರು. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲು ತೆರೆಯಿತು. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲು ತೆರೆದಾಗ ನನ್ನ ತಾಯಿ ಕೈಯಲ್ಲಿ ಸ್ವಲ್ಪ ಆಹಾರವಿದ್ದ ಟ್ರೇ ಹಿಡಿದಿದ್ದರು. ಬಹುಶಃ ನನ್ನ ತಂದೆ ಮಾರುಕಟ್ಟೆಯಿಂದ ತರಕಾರಿ ಮುಂತಾದವುಗಳನ್ನು ತಂದಿರಬೇಕು. ಇದರ ನಂತರ ನನಗೆ ನನ್ನ ತಂದೆ ಮತ್ತು ಕೆಲವು ಜನರು ಮಾತನಾಡುವ ಧ್ವನಿ ಕೇಳಿಸತೊಡಗಿತು. ನನ್ನ ತಮ್ಮ ಹೊರಗಿನ ಅಂಗಳದಲ್ಲಿ ಆಟವಾಡುತ್ತಿದ್ದನು. ನನ್ನ ತಾಯಿ ಬೇಗ ಊಟ ಮಾಡು ಎಂದು ಹೇಳಿದರು. ನಿಮ್ಮ ತಂದೆ ಕೆಲಸಕ್ಕೆ ಕೆಲವು ಜನರನ್ನು ಗೊತ್ತುಪಡಿಸಿದ್ದಾರೆ. ರಾತ್ರಿಯ ಹೊತ್ತಿಗೆ ಇಡೀ ಮನೆ ಸ್ವಚ್ಛವಾಗುತ್ತದೆ. ನಾನು ಆ ಆಹಾರವನ್ನು ಸೇವಿಸಿದೆ ಮತ್ತು ಅಮ್ಮ ನನ್ನ ತಮ್ಮನನ್ನು ಕರೆದರು. ನಾವಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡುತ್ತಿದ್ದೆವು. ಅವರು ನಮ್ಮ ಪಕ್ಕದಲ್ಲೇ ಕುರ್ಚಿ ಹಾಕಿಕೊಂಡು ಕುಳಿತುಕೊಂಡರು. ನಾವೆಲ್ಲರೂ ಇನ್ನೂ ಊಟ ಮಾಡುತ್ತಿದ್ದೆವು. ಆಗ ನಾನು ನನ್ನ ತಾಯಿಯನ್ನು ಕೇಳಿದೆ, ಅಮ್ಮ, ಇದು ಯಾರ ಕೋಣೆಯಾಗಿತ್ತು? ನನ್ನ ತಾಯಿ ಹೇಳಿದರು, ಮಗಳೇ, ಈ ಕೋಣೆ ನಿನ್ನ ಅತ್ತೆಯದ್ದಾಗಿತ್ತು. ತಂದೆಯ ತಂಗಿ, ಅಕ್ಕ. ನಾನು ದಿಗ್ಭ್ರಮೆಗೊಂಡು ಹೇಳಿದೆ, ಅತ್ತೆಯದ್ದೇ? ನನಗೊಬ್ಬಳು ಅತ್ತೆ ಕೂಡ ಇದ್ದಳೆ, ಏಕೆಂದರೆ ನಾನು ನಿಮ್ಮ ಬಾಯಿಂದಾಗಲಿ ಅಥವಾ ತಂದೆಯ ಬಾಯಿಂದಾಗಲಿ ಅತ್ತೆಯ ಬಗ್ಗೆ ಎಂದು ಕೇಳಿರಲಿಲ್ಲ. ಆಗ ನನ್ನ ತಾಯಿ ಹೇಳಿದರು, ಮಗಳೇ, ನಿನಗೊಬ್ಬಳು ಅತ್ತೆ ಇದ್ದಳು ಎಂಬ ವಿಷಯವನ್ನು ನಾನು ನಿನಗೆ ಮಾತ್ರ ಹೇಳುತ್ತಿದ್ದೇನೆ. ಈ ಬಗ್ಗೆ ನಿನ್ನ ತಂದೆಯ ಮುಂದೆ ಎಂದು ಪ್ರಸ್ತಾಪ ಮಾಡಬೇಡ ಮತ್ತು ನಿನ್ನ ಅತ್ತೆಯ ಹೆಸರು ಅವರ ಮುಂದೆ ಬರಲೇಬಾರದು. ನಾನು ಕೇಳಿದೆ, ಅಮ್ಮ, ಏಕೆ? ಏನಾಗಿತ್ತು? ಮತ್ತು ಅತ್ತೆ ಅಷ್ಟಕ್ಕೂ ಎಲ್ಲಿದ್ದಾರೆ? ನಾನು ನನ್ನ ಉಳಿದ ಎಲ್ಲ ಚಿಕ್ಕಪ್ಪಂದಿರನ್ನೂ ಭೇಟಿಯಾಗಿದ್ದೇನೆ, ಅವರನ್ನು ನಾನು ಬಲ್ಲೆ. ಆದರೆ ಅತ್ತೆಯನ್ನು ನಾನೊಮ್ಮೆ ಕೂಡ ನೋಡಿಲ್ಲ. ಅಮ್ಮ ಹೇಳಿದರು, ನೀನು ಸದ್ಯಕ್ಕೆ ಸುಮ್ಮನಿರು. ನಿನ್ನ ತಂದೆಯ ಮುಂದೆ ಈ ವಿಷಯವನ್ನು ಪ್ರಸ್ತಾಪಿಸಬೇಡ. ನಿನ್ನ ಅತ್ತೆ ಇಲ್ಲವೇ ಇಲ್ಲ ಎಂದು ತಿಳಿದುಕೋ. ಅಮ್ಮನ ಮಾತುಗಳನ್ನು ಕೇಳಿ ನಾನು ವಿಚಿತ್ರವಾದ ಗೊಂದಲಕ್ಕೆ ಒಳಗಾದೆ. ಅಪ್ಪನಿಗೆ ಒಬ್ಬಳು ತಂಗಿ ಇದ್ದರೆ ಅವರು ಆಕೆಯ ವಿಷಯವನ್ನು ಕೇಳಲು ಏಕೆ ಬಯಸುತ್ತಿಲ್ಲ? ಅಷ್ಟಕ್ಕೂ ಕಾರಣವೇನಿತ್ತು? ಸದ್ಯಕ್ಕೆ ಊಟ ಮುಗಿದ ನಂತರ ಅಮ್ಮ ಆ ಟ್ರೇ ತೆಗೆದುಕೊಂಡು ಹೋದರು. ಆದರೆ ಸ್ವಲ್ಪ ಸಮಯದಲ್ಲೇ ಮನೆಯ ಬಹುತೇಕ ಭಾಗ ಸ್ವಚ್ಛವಾಯಿತು. ಅಮ್ಮ ನನ್ನನ್ನು ಆ ಕೋಣೆಯಿಂದ ಹೊರಗೆ ಕರೆತಂದು ಬಾಗಿಲಿಗೆ ಚಿಲಕ ಹಾಕಿ ಬೀಗ ಹಾಕಿದರು. ಅಮ್ಮ ಆ ಕೋಣೆಗೆ ಯಾಕೆ ಬೀಗ ಹಾಕಿದರು ಎಂದು ನನಗೆ ಆಶ್ಚರ್ಯವಾಯಿತು. ಉಳಿದೆಲ್ಲ ಕೋಣೆಗಳು ತೆರೆದಿರುವಾಗ ಇದಕ್ಕೆ ಮಾತ್ರ ಏಕೆ? ಅಮ್ಮ ನನಗೆ ಒಂದು ಕೋಣೆಯನ್ನು ತೋರಿಸಿ, ಇದು ನಿನ್ನ ಕೋಣೆ, ನೀನು ಇಲ್ಲೇ ಇರಬೇಕು ಎಂದು ಹೇಳಿದರು. ಅಲ್ಲಿ ಒಂದು ಹಳೆಯ ಮಂಚವಿತ್ತು, ಆದರೆ ಈಗ ಅದು ಸ್ವಚ್ಛವಾಗಿತ್ತು ಮತ್ತು ಬಹುಶಃ ಫ್ಯಾನ್ ಕೂಡ ಅಪ್ಪ ಹೊಸದಾಗಿ ಹಾಕಿಸಿರಬೇಕು, ಏಕೆಂದರೆ ಅದು ಚೆನ್ನಾಗಿ ಗಾಳಿ ನೀಡುತ್ತಿತ್ತು. ಕೋಣೆಯ ಒಳಗೆ ಬಾತ್ರೂಮ್ ಇತ್ತು ಮತ್ತು ಆ ಸಮಯದಲ್ಲಿ ನಾನು ಸ್ನಾನ ಮಾಡಬೇಕೆಂದು ಬಯಸಿದ್ದೆ. ನನಗೆ ನಿದ್ದೆಯೂ ಬರುತ್ತಿತ್ತು. ನನ್ನ ತಾತನ ಈ ಮನೆ ಬಹಳ ವಿಸ್ತಾರವಾಗಿತ್ತು. ಅದು ತುಂಬಾ ವಿಶಾಲವಾಗಿ ಮತ್ತು ಗಾಳಿಯಾಡುತ್ತಿತ್ತು. ಮನೆಯ ಹಿಂಭಾಗದಲ್ಲಿ ಒಂದು ದೊಡ್ಡ ತೋಟವಿತ್ತು. ಅದು ಈಗ ಹಾಳುಬಿದ್ದ ಸ್ಥಿತಿಯಲ್ಲಿತ್ತು, ಏಕೆಂದರೆ ಇಲ್ಲಿಗೆ ಹಲವು ವರ್ಷಗಳಿಂದ ಯಾರೂ ಬಂದಿರಲಿಲ್ಲ. ನಾವೆಲ್ಲರೂ ನಗರದಲ್ಲಿ ವಾಸಿಸುತ್ತಿದ್ದೆವು ಮತ್ತು ನನ್ನ ಒಬ್ಬ ಚಿಕ್ಕಪ್ಪ ಕೂಡ ನಗರದಲ್ಲೇ ಇದ್ದರು, ಇನ್ನೊಬ್ಬರು ಲಂಡನ್ನಲ್ಲೇ ನೆಲೆಸಿದ್ದರು. ಅವರು ಭಾರತಕ್ಕೆ ಬಂದಾಗಲೆಲ್ಲ ನಮ್ಮ ನಗರದ ಮನೆಗೆ ಮಾತ್ರ ಬರುತ್ತಿದ್ದರು. ಅಲ್ಲಿಂದಲೇ ಅವರು ಮರಳಿ ಲಂಡನ್ಗೆ ಹೋಗುತ್ತಿದ್ದರು. ಅವರಲ್ಲಿ ಯಾರೂ ಎಂದಿಗೂ ಹಳ್ಳಿಗೆ ಬರುತ್ತಿರಲಿಲ್ಲ. ನಾವು ಒಂದೇ ಸಾರಿ ಕೇಳಿದ್ದಕ್ಕೆ ಅಪ್ಪ ಈ ಸಲ ಹಳ್ಳಿಗೆ ಬರಲು ಏಕೆ ಒಪ್ಪಿಕೊಂಡರು ಎಂಬುದು ನನಗೆ ಅರ್ಥವಾಗಲಿಲ್ಲ,
ಏಕೆಂದರೆ ಸಾಮಾನ್ಯವಾಗಿ ನಾವು ಹಳ್ಳಿಯ ಬಗ್ಗೆ ಮಾತನಾಡಿದಾಗಲೆಲ್ಲ ಅಪ್ಪನಿಗೆ ಸಿಟ್ಟು ಬರುತ್ತಿತ್ತು. ಆದರೆ ಈ ಬಾರಿ ಬೇಸಿಗೆ ರಜೆ ಬಂದಾಗ, ಬನ್ನಿ ಈ ಸಲ ನಿಮ್ಮ ರಜೆ ಕಳೆಯಲು ಹಳ್ಳಿಗೆ ಹೋಗೋಣ ಎಂದು ಅಪ್ಪನೇ ಸ್ವತಃ ಹೇಳಿದರು. ಅವರ ಬಾಯಿಂದಲೇ ಹಳ್ಳಿಗೆ ಹೋಗುವ ಮಾತು ಕೇಳಿ ನಾವಿಬ್ಬರೂ ಬಹಳ ಸಂತೋಷಪಟ್ಟಿದ್ದೆವು. ನನ್ನ ತಮ್ಮ ಇಲ್ಲಿಗೆ ಬಂದಾಗಿನಿಂದ ಹಳ್ಳಿಯ ಮಕ್ಕಳ ಜೊತೆ ಆಟವಾಡುತ್ತಲೇ ಇದ್ದನು. ಇನ್ನೊಂದು ವಿಷಯವೆಂದರೆ ಈ ಅತ್ತೆಯ ವಿಚಾರ ಎಲ್ಲಿಂದ ಬಂತು? ಹಲವು ವರ್ಷಗಳು ಕಳೆದಿವೆ. ನಾನು ಎಂದಿಗೂ ನನ್ನ ಚಿಕ್ಕಪ್ಪಂದಿರ ಅಥವಾ ಅಪ್ಪನ ಬಾಯಿಂದ ಅತ್ತೆಯ ಹೆಸರನ್ನು ಕೂಡ ಕೇಳಿರಲಿಲ್ಲ. ಅಪ್ಪನಿಗೆ ಕೇವಲ 3 ಅಣ್ಣ ತಮ್ಮಂದಿರು ತಂದೆಯನ್ನು ಸೇರಿ ಇದ್ದಾರೆ ಎಂದು ನಾನು ಭಾವಿಸಿದ್ದೆ. ಆದರೆ ಈಗ ನನಗೊಬ್ಬಳು ಅತ್ತೆ ಇದ್ದಳು ಎಂಬುದು ತಿಳಿಯಿತು. ನಾನು ಸ್ನಾನದ ಮನೆಗೆ ಹೋದಾಗ ಬಕೆಟ್ನಲ್ಲಿ ನೀರು ತುಂಬಿತ್ತು. ನೀರು ಕೂಡ ತಣ್ಣಗಿತ್ತು. ತಣ್ಣೀರಿನ ಸ್ನಾನ ಮಾಡಿ ನಾನು ಫ್ರೆಶ್ ಆದೆ. ನಾನು ಹೊರಗೆ ಬಂದು ಫ್ಯಾನ್ ಹಾಕಿ ಆ ಹಳೆಯ ಮಂಚದ ಮೇಲೆ ಮಲಗಿದೆ. ನನಗೆ ನಿದ್ದೆ ಹತ್ತತೊಡಗಿತು. ನಾನು ಯಾವಾಗ ಗಾಢನಿದ್ರೆಗೆ ಜಾರಿದೆ ಎಂಬುದು ನನಗೆ ತಿಳಿಯಲೇ ಇಲ್ಲ. ಆದರೆ ಜೋರಾದ ಶಬ್ದ ಕೇಳಿ ನನಗೆ ಎಚ್ಚರವಾಯಿತು. ಅಮ್ಮ ಮತ್ತು ಅಪ್ಪನ ನಡುವೆ ಯಾವುದೋ ವಿಷಯಕ್ಕೆ ಜಗಳ ನಡೆಯುತ್ತಿತ್ತು. ಮನೆಯಲ್ಲಿ ಸಾಮಾನುಗಳು ಬಹಳ ಕಡಿಮೆ ಇದ್ದವು. ಆದ್ದರಿಂದ ಶಬ್ದ ಪ್ರತಿಧ್ವನಿಸುತ್ತಿತ್ತು. ಅಷ್ಟಕ್ಕೂ ಅವರು ಯಾವ ವಿಷಯಕ್ಕೆ ಜಗಳವಾಡುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಎದ್ದು ಕುಳಿತುಕೊಂಡೆ. ನಾನು ದೊಡ್ಡವಳಾಗಿದ್ದರಿಂದ ನಗರದ ಮನೆಯಲ್ಲೂ ನನಗಾಗಿ ಪ್ರತ್ಯೇಕ ಕೋಣೆಯಿತ್ತು. ಆದರೆ ಸುಮಿತ್ ಚಿಕ್ಕವನಾಗಿದ್ದರಿಂದ ಅವನು ತಂದೆತಾಯಿಯ ಜೊತೆಯಲ್ಲೇ ಮಲಗುತ್ತಿದ್ದನು. ಅವರ ಈ ಗದ್ದಲದ ಧ್ವನಿಗೆ ಅವನೂ ಎದ್ದಿರಬಹುದು. ನಾನು ಯಾವಾಗಲೂ ನನ್ನ ತಂದೆತಾಯಿಯನ್ನು ಒಬ್ಬರಿಗೊಬ್ಬರು ಮೃದುವಾಗಿ ಮಾತನಾಡಿಕೊಳ್ಳುವುದನ್ನು ನೋಡಿದ್ದೆ. ನನ್ನ ತಂದೆಗೆ ಸಿಟ್ಟು ಜಾಸ್ತಿಯಿದ್ದರೂ ಅವರು ಎಂದೂ ಅಮ್ಮನ ಜೊತೆ ಜಗಳವಾಡಿರಲಿಲ್ಲ. ನನ್ನ ಅಮ್ಮ ಕೂಡ ಮೃದು ಸ್ವಭಾವದ ಮಹಿಳೆಯಾಗಿದ್ದರು. ಆದರೆ ಇಂದು ಅಪ್ಪ ಅಮ್ಮನ ಮೇಲೆ ಬಹಳ ಕೆಟ್ಟದಾಗಿ ಕಿರುಚುತ್ತಿದ್ದರು. ಇದನ್ನು ಕಂಡು ಅವರ ನಡುವೆ ಯಾವ ವಿಷಯಕ್ಕೆ ವಾಗ್ವಾದ ನಡೆಯುತ್ತಿದೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಕೋಣೆಯಿಂದ ಹೊರಬಂದ ತಕ್ಷಣ ಅಮ್ಮನ ಕಣ್ಣಿನಿಂದ ಕಣ್ಣೀರು ಹರಿಯುತ್ತಿರುವುದನ್ನು ಕಂಡೆ ಮತ್ತು ಅಪ್ಪ ಸಿಟ್ಟಿನ ನೋಟದಿಂದ ಅಮ್ಮನನ್ನು ನೋಡುತ್ತಿದ್ದರು. ನನ್ನ ತಮ್ಮ ಒಂದು ಮೂಲೆಯಲ್ಲಿ ಮುದುಡಿ ಕುಳಿತಿದ್ದನು. ಅಮ್ಮ ಮತ್ತು ಅಪ್ಪನ ದೃಷ್ಟಿ ನನ್ನ ಮೇಲೆ ಬಿದ್ದ ತಕ್ಷಣ ಅಮ್ಮ ಕೂಡಲೇ ತಮ್ಮ ಮುಖದ ಮೇಲಿನ ಕಣ್ಣೀರನ್ನು ಒರೆಸಿಕೊಂಡರು ಮತ್ತು ಕಣ್ಣುಗಳನ್ನು ಉಜ್ಜಿಕೊಂಡು ಮುಖವನ್ನು ಸಂಪೂರ್ಣವಾಗಿ ಸಹಜವಾಗಿಸಿಕೊಂಡರು. ಅವರು ಅತ್ತೆ ಇಲ್ಲವೇನೋ ಎನ್ನುವಂತೆ ನಟಿಸಿದರು. ಆದರೆ ನಾನು ಎಲ್ಲವನ್ನೂ ನೋಡಿದ್ದೆ. ಅಪ್ಪನ ಸಿಟ್ಟು ಇನ್ನೂ ಹಾಗೆಯೇ ಇತ್ತು. ಅವರು ಅಮ್ಮನಿಗೆ ಹೇಳಿದರು, ಮಾನಸಿ ಮುಂದೆ ಯಾವುದೇ ವಿಷಯ ಬರಬಾರದು, ಇಲ್ಲವಾದರೆ ನೆನಪಿಟ್ಟುಕೋ, ನನ್ನಷ್ಟು ಕೆಟ್ಟವರು ಯಾರೂ ಇರುವುದಿಲ್ಲ. ಅಪ್ಪ ಅಮ್ಮನಿಗೆ ಇಂತಹ ಬೆದರಿಕೆ ಏಕೆ ಹಾಕುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿರಲಿಲ್ಲ. ಅಷ್ಟಕ್ಕೂ ನನಗೆ ತಿಳಿಯಬಾರದಿರುವ ವಿಷಯ ಯಾವುದು? ನನ್ನ ತಂದೆ-ತಾಯಿಯ ನಡುವೆ ಅಂತಹದ್ದೇನೂ ಮಾತು ನಡೆಯುತ್ತಿತ್ತು ಎಂದರೆ, ನನ್ನನ್ನು ಕಂಡ ತಕ್ಷಣ ಅವರು ಮಾತನ್ನೇ ಬದಲಾಯಿಸಿಬಿಟ್ಟರು. ಸದ್ಯಕ್ಕೆ ಅಪ್ಪ ಮನೆಯಿಂದ ಹೊರಗೆ ಹೋಗಿದ್ದರು. ಆಗ ತಾನೇ ಬಂದಿದ್ದ ಆ ಯುವಕರು ಮನೆಯ ಹಿಂಭಾಗದ ತೋಟವನ್ನು ಸ್ವಚ್ಛಗೊಳಿಸುವಲ್ಲಿ ನಿರತರಾಗಿದ್ದರು. ಮತ್ತೆ ಆ ಹಾಳುಬಿದ್ದ ತೋಟವನ್ನು ಸರಿಪಡಿಸಲಾಗುತ್ತಿತ್ತು. ಗೊತ್ತಿಲ್ಲ ಯಾಕೋ ನನ್ನ ಮನಸ್ಸಿನಲ್ಲಿ ಎಲ್ಲೋ ಒಂದು ಕಡೆ ಅಪ್ಪ ಹಳ್ಳಿಯಲ್ಲೇ ಕಾಯಂ ಆಗಿ ನೆಲೆಸಲು ಬಯಸುತ್ತಿದ್ದಾರೆಯೇ ಎಂಬ ಅನುಮಾನ ಮೂಡಿತು. ನನಗೆ ಹಳ್ಳಿಯ ವಾತಾವರಣ ಅಷ್ಟಾಗಿ ಇಷ್ಟವಿರಲಿಲ್ಲ. ನನಗೆ ಕೇವಲ ಈ ಹಳೆಯ ಮನೆ ಮಾತ್ರ ಇಷ್ಟವಿತ್ತು. ನಾನು ಕೇವಲ ಈ ಮನೆಗೆ ಭೇಟಿ ನೀಡಲು ಬಯಸಿದ್ದೆ ಅಷ್ಟೇ. ಶಾಶ್ವತವಾಗಿ ಈ ಹಳ್ಳಿಯಲ್ಲಿ ಇರುವುದು ನನ್ನ ಉದ್ದೇಶವಾಗಿರಲಿಲ್ಲ. ಸದ್ಯಕ್ಕೆ ನಾನು ಎದ್ದಿದ್ದೆ, ಹಾಗಾಗಿ ಮನೆಯ ಹಿಂಭಾಗಕ್ಕೆ ಬಂದೆ. ಅಲ್ಲಿ ಜನರು ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿದ್ದರು. ಒಣಗಿದ ಹಳದಿ ಮತ್ತು ಕೆಂಪು ಎಲೆಗಳನ್ನು ಒಂದು ಕಡೆ ಮಾಡುತ್ತಿದ್ದರು. ಕಾಡುಗಿಡಗಳ ಪೊದೆಗಳನ್ನು ಕಿತ್ತು ಹಾಕಲಾಗುತ್ತಿತ್ತು. ಅವರೆಲ್ಲರೂ ಇದೇ ಕೆಲಸ ಮಾಡುತ್ತಿರುವಾಗ ಹಠಾತ್ತನೆ ನನ್ನ ತಂದೆ ಅಲ್ಲಿಗೆ ಬಂದರು. ಆಗ ಅಲ್ಲಿ ಕೆಲಸ ಮಾಡುತ್ತಿದ್ದ ಮಾಲಿ, ತೋಟದ ಕೆಲಸಗಾರ ಒಣಗಿದ ಮರದ ಕೊಂಬೆಗಳನ್ನು ತೆಗೆಯುವಲ್ಲಿ ನಿರತನಾಗಿದ್ದನು. ಅವು ಪೊದೆಗಳಂತೆ ಗಟ್ಟಿಯಾಗಿ ನಿಂತಿದ್ದವು. ನನ್ನ ತಂದೆ ಕಿರುಚುತ್ತಾ ಆ ಮಾಲಿಯನ್ನು ಕರೆದು, ನೀನು ಏನು ಮಾಡುತ್ತಿದ್ದೀಯಾ ಎಂದು ಕೇಳಿದಾಗ ಆತನ ಕೈ ಹಾಗೆಯೇ ನಿಂತುಹೋಯಿತು. ಅವನು ಹೇಳಿದನು, ಮಾಲೀಕರೇ, ಇವೆಲ್ಲ ಒಣಗಿ ಹಾಳಾಗಿವೆ, ಹಾಗಾಗಿ ಇವುಗಳನ್ನು ಕಿತ್ತು ಹೊಸ ಗಿಡಗಳನ್ನು ಅಥವಾ ಮರಗಳನ್ನು ನೆಡಲು ನೋಡುತ್ತಿದ್ದೇನೆ. ಆಗ ನನ್ನ ತಂದೆ ಹೇಳಿದರು, ನೀನು ಈ ಮರಕ್ಕೆ ಕೈ ಹಾಕಬೇಡ, ಈ ಕಡೆ ನೀನು ಏನನ್ನೂ ಮಾಡಬಾರದು, ಅದನ್ನು ಹಾಗೆಯೇ ಬಿಡು, ಇಲ್ಲಿ ಏನನ್ನೂ ಮಾಡುವಂತಿಲ್ಲ. ಮಾಲಿ ನನ್ನ ತಂದೆಯನ್ನು ಆಶ್ಚರ್ಯದಿಂದ ನೋಡತೊಡಗಿದಾಗ ಅಪ್ಪ ಮತ್ತೆ ಹೇಳಿದರು, ತೋಟದ ಉಳಿದ ಭಾಗದ ಹಳೆಯ ಮತ್ತು ಒಣಗಿದ ಮರಗಳ ಬದಲಿಗೆ ಹೊಸ ಬೀಜಗಳನ್ನು ಹಾಕು, ಆದರೆ ಈ ಕಡೆ ಯಾವುದೇ ಕೆಲಸ ಮಾಡಬಾರದು, ಇದನ್ನು ಹಾಗೆಯೇ ಪಾಳುಬಿದ್ದಂತೆ ಬಿಡು. ಇದನ್ನು ಕೇಳಿ ಮಾಲಿ ಹೆಗಲು ಕುಲುಕಿಸಿ ಅಲ್ಲಿಂದ ಹೊರಟು ಹೋದ ಮತ್ತು ತೋಟದ ಇನ್ನೊಂದು ಕಡೆಯ ಪೊದೆಗಳನ್ನು ಕೀಳತೊಡಗಿದ.
ನನ್ನ ತಂದೆ ನನ್ನನ್ನು ಕಂಡು, ನೀನು ಇಲ್ಲಿಗೆ ಏಕೆ ಬಂದೆ? ನಿನಗೆ ಮೊದಲೇ ಧೂಳಿನ ಅಲರ್ಜಿ, ಡಸ್ಟ್ ಅಲರ್ಜಿ ಇದೆ ಎಂದರು. ನಾನು ಹೇಳಿದೆ, ಸುಮ್ಮನೆ ಬೇಸರವಾಗುತ್ತಿತ್ತು, ಹಾಗಾಗಿ ಇತ್ತ ಬಂದೆ. ಅಪ್ಪ ಹೇಳಿದರು, ಒಳಗೆ ಹೋಗು. ನಿನ್ನ ಅಮ್ಮ ಅಡುಗೆಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಾರೆ, ಅವರಿಗೆ ಸಹಾಯ ಮಾಡು. ಇಲ್ಲಿ ನಿನಗೆ ಯಾವುದೇ ಕೆಲಸವಿಲ್ಲ. ನಾನು ಮರಳಿ ಅಮ್ಮನ ಹತ್ತಿರ ಬಂದೆ. ಅಮ್ಮ ಅಡುಗೆಮನೆಯನ್ನು ಸ್ವಚ್ಛಗೊಳಿಸಿ ಅಡುಗೆ ಮಾಡುವಲ್ಲಿ ನಿರತರಾಗಿದ್ದರು. ಅದರ ಜೊತೆಗೆ ಅವರು ಗುಟ್ಟಾಗಿ ಅಳುತ್ತಿದ್ದರು. ನಾನು ಕೇಳಿದೆ, ಅಮ್ಮ, ನಿಮಗೇನಾಗಿದೆ? ಆಗ ಅವರು ಹೇಳಿದರು, ಏನೂ ಇಲ್ಲ, ನೀನು ಕಸಗುಡಿಸು, ನಿನ್ನ ನಿದ್ದೆ ಪೂರ್ತಿಯಾಯಿತೆ ಎಂದು ಹೇಳು. ನಾನು ಹೇಳಿದೆ, ಹೌದು ಅಮ್ಮ, ನಿದ್ದೆ ಆಯಿತು. ಆದರೆ ನಾವು ಇಲ್ಲಿ ಎಷ್ಟು ದಿನ ಇರುತ್ತೇವೆ? ನನಗೆ ಇಲ್ಲಿ ತುಂಬಾ ಬೇಸರವಾಗುತ್ತಿದೆ. ನನ್ನ ಎಲ್ಲಾ ಸ್ನೇಹಿತರು ನಗರದಲ್ಲಿದ್ದಾರೆ ಮತ್ತು ಇಲ್ಲಿ ನನ್ನ ಮೊಬೈಲ್ ಕೂಡ ಚಾರ್ಜ್ ಆಗುತ್ತಿಲ್ಲ. ನನಗೆ ಯಾರೊಂದಿಗೂ ಸಂಪರ್ಕಿಸಲು ಸಾಧ್ಯವಾಗುತ್ತಿಲ್ಲ. ಅಮ್ಮ ಅಚ್ಚರಿಯಿಂದ ಹೇಳಿದರು, ಅರೆ, ನಿನಗೆ ಏನಾಯಿತು? ಮೊದಲಂತೂ ನಿನಗೆ ಇಲ್ಲಿ ಬರಲು ತುಂಬಾ ಆತುರವಿತ್ತು. ನೀನು ಅಷ್ಟೊಂದು ಉತ್ಸುಕಳಾಗಿದ್ದೆ, ಈಗ ಇಲ್ಲಿಗೆ ಬಂದ ಮೇಲೆ ನಿನಗೆ ಬೇಸರವಾಗುತ್ತಿದೆಯೇ? ನಾಳೆ ನಿಮ್ಮ ತಂದೆ ವಿದ್ಯುತ್ ಕೆಲಸ ಮಾಡಿಸುತ್ತಾರೆ. ಆಗ ನಿನ್ನ ಗೆಳೆಯರೊಂದಿಗೆ ನಿನ್ನ ಮಾತುಕತೆಯೂ ಸಾಧ್ಯವಾಗುತ್ತದೆ. ಇಷ್ಟು ದೊಡ್ಡ ಹಳ್ಳಿಯಿದೆ, ಸುತ್ತಾಡು, ಎಂಜಾಯ್ ಮಾಡು. ನಿನ್ನ ತಮ್ಮನನ್ನು ನೋಡು, ಅವನಿಗೆ ಇಲ್ಲಿಂದ ಹೋಗಲು ಮನಸ್ಸೇ ಇಲ್ಲ. ಅವನು ಹಳ್ಳಿಯ ಮಕ್ಕಳ ಜೊತೆ ಬಹಳ ಮನಸ್ಸಿಟ್ಟು ಆಟವಾಡುತ್ತಿದ್ದಾನೆ. ನನಗೆ ಅನಿಸುತ್ತೆ ನಿಮ್ಮ ತಂದೆ 1 ತಿಂಗಳಲ್ಲ, ಬದಲಾಗಿ 2-3 ತಿಂಗಳ ಕಾಲ ಇಲ್ಲಿ ಇರುತ್ತಾರೆ ಅಂತ. ನಿಮ್ಮ ತಂದೆ ನಮಗೆ ಇಲ್ಲಿಂದ ಹೋಗಲು ಅವರೇ ಸ್ವತಃ ಹೇಳುವವರೆಗೆ ಪದೇ ಪದೇ ನನಗೆ ಇಲ್ಲಿರಲು ಇಷ್ಟವಿಲ್ಲ ಎಂದು ಹೇಳಿ ಪೀಡಿಸಬೇಡ, ನನ್ನ ತಲೆ ಕೆಡಿಸಬೇಡ. ಮೊದಲೇ ನಿಮ್ಮ ತಂದೆಯ ಕಾರಣದಿಂದ ನಾನು ತುಂಬಾ ತೊಂದರೆಯಲ್ಲಿದ್ದೇನೆ ಎಂದು ಅಮ್ಮ ಹೇಳಿದರು. ನಾನು ಅಮ್ಮನಿಗೆ ಕೇಳಿದೆ, ಅಮ್ಮ, ಅಷ್ಟಕ್ಕೂ ನಿಮಗೇನು ತೊಂದರೆಯಿದೆ? ಅವರು ಹೇಳಿದರು, ಅದನ್ನು ನಾನು ನಿನಗೆ ಹೇಳಲು ಸಾಧ್ಯವಿಲ್ಲ. ಈಗ ನೀನು ಇಲ್ಲಿಂದ ಹೋಗು. ಆಗ ನಾನು ಮರಳಿ ನನ್ನ ಕೋಣೆಗೆ ಬಂದು ತಲೆದಿಂಬಿನ ಮೇಲೆ ತಲೆಯಿಟ್ಟು ಮಲಗಿದೆ. ಈಗ ಮನೆ ಸಾಕಷ್ಟು ಮಟ್ಟಿಗೆ ಸ್ವಚ್ಛವಾಗಿತ್ತು. ಕೆಲಸ ಮಾಡುವ ಜನರೆಲ್ಲರೂ ವಾಪಸ್ ಹೋಗಿದ್ದರು. ಅಲ್ಲಿ ಕೇವಲ ಒಬ್ಬನೇ ಕೆಲಸಗಾರನಿದ್ದನು. ಅವನಿಗೆ ಸಾಕಷ್ಟು ವಯಸ್ಸಾಗಿತ್ತು. ಅವನು ಪದೇ ಪದೇ ನನ್ನನ್ನು ನೋಡುತ್ತಿದ್ದನು, ಅದು ಬಹಳ ಗಮನವಿಟ್ಟು ನೋಡುತ್ತಿದ್ದನು. ನಾನು ಅವನ ಹತ್ತಿರ ಹೋಗಿ ಕೇಳಿದೆ, ನೀವು ನನ್ನನ್ನು ಹೀಗೆ ಏಕೆ ನೋಡುತ್ತಿದ್ದೀರಾ ಎಂದು. ಆಗ ಅವನು ನಕ್ಕು ಹೇಳಿದನು, ಮಗಳೇ, ನಾನು ನಿನ್ನ ತಾತನ ಕಾಲದಿಂದ ಈ ಮನೆಯಲ್ಲಿ ಕೆಲಸಗಾರನಾಗಿದ್ದೇನೆ. ನಿನ್ನ ತಂದೆ ನನ್ನನ್ನು ಮತ್ತೆ ಕೆಲಸಕ್ಕೆ ಇರಿಸಿಕೊಂಡಿದ್ದಾರೆ. ನಾನು ಹೇಳಿದೆ, ಹಾಗಾದರೆ ನಿಮಗೆ ನನ್ನ ತಾತನ ಬಗ್ಗೆ ಬಹಳಷ್ಟು ವಿಷಯಗಳು ತಿಳಿದಿರಬೇಕಲ್ಲವೇ? ಅವನು ಹೇಳಿದನು, ಹೌದು, ನಿನ್ನ ತಂದೆಯನ್ನು ನಾನು ನನ್ನ ಮಡಿಲಲ್ಲಿ ಆಡಿಸಿದ್ದೇನೆ. ಅಷ್ಟೇ ಅಲ್ಲ, ನಿನ್ನ ತಂದೆಯನ್ನಷ್ಟೇ ಅಲ್ಲ, ಅವರ 3 ಸಹೋದರರನ್ನೂ ನಾನು ಅವರ ಬಾಲ್ಯದಿಂದಲೂ ಬಲ್ಲೆ. ಅವರ ಬಾಲ್ಯವೆಲ್ಲ ನನ್ನ ಕಣ್ಣ ಮುಂದೆಯೇ ಕಳೆಯಿತು. ನಾನು ಹೇಳಿದೆ, ವಾಹ್, ಹಾಗಾದರೆ ನಿಮಗೆ ನನ್ನ ಚಿಕ್ಕಪ್ಪಂದಿರ ಮತ್ತು ತಂದೆಯ ಬಗ್ಗೆ ಬಹಳಷ್ಟು ಕಥೆಗಳು ನೆನಪಿರಬೇಕಲ್ಲ? ಅವನು ಹೇಳಿದನು, ಹೌದು, ತುಂಬಾ ಕಥೆಗಳು ನೆನಪಿವೆ. ನಾನು ಕೇಳಿದೆ, ಹಾಗಾದರೆ ನೀವು ನನ್ನ ಅತ್ತೆಯನ್ನು ಕೂಡ ನೋಡಿದ್ದೀರಾ? ನನ್ನ ಈ ಮಾತನ್ನು ಕೇಳಿ ಅವನ ಮುಖದ ಬಣ್ಣ ಒಮ್ಮೆಲೆ ಕಪ್ಪಾಯಿತು. ಅವನು ಬೇಗನೆ ಬೇಡವೆಂಬಂತೆ ತಲೆ ಅಲ್ಲಾಡಿಸಿ ಹೇಳಿದನು, ಇಲ್ಲ, ನನಗೆ ಕಾಜಲ್ ಬಗ್ಗೆ ಏನೂ ಗೊತ್ತಿಲ್ಲ. ಮೊದಲ ಬಾರಿಗೆ ನನಗೊಬ್ಬಳು ಅತ್ತೆ ಇದ್ದಾಳೆ ಮತ್ತು ಅವಳ ಹೆಸರು ಕಾಜಲ್ ಎಂಬುದು ತಿಳಿಯಿತು. ನಾನು ಕೇಳಿದೆ, ನೀವು ಎಂದಾದರೂ ಅವಳನ್ನು ನೋಡಿದ್ದೀರಾ? ಅವಳು ನೋಡಲು ಹೇಗಿದ್ದಳು? ನನ್ನ ಈ ಮಾತಿಗೆ ಅವನು ಕೆಟ್ಟದಾಗಿ ಹೆದರಿಹೋದನು. ನಂತರ ನನ್ನ ಕಿವಿಯ ಹತ್ತಿರ ಬಂದು ಪಿಸುಗುಟ್ಟಿದನು, ನೀನು ನಿನ್ನನ್ನು ಒಮ್ಮೆ ಕನ್ನಡಿಯ ಮುಂದೆ ನೋಡ್ಕೋ, ನೀನು ಪೂರ್ತಿಯಾಗಿ ಕಾಜಲ್ ತರಹವೇ ಇದ್ದೀಯಾ. ಇಷ್ಟು ಹೇಳಿದ ನಂತರ ಅವನು ಒಂದು ದೀರ್ಘವಾದ ತಣ್ಣನೆಯ ನಿಟ್ಟುಸಿರು ಬಿಟ್ಟನು. ನಂತರ ನಾನು ಕೇಳಿದೆ, ನನ್ನ ಅತ್ತೆ ಎಲ್ಲಿದ್ದಾರೆ? ನಿಮಗೆ ಗೊತ್ತಿದೆಯೇ? ನನ್ನ ಮನಸ್ಸಿನಲ್ಲಿ ಅತ್ತೆಯನ್ನು ನೋಡುವ ಹಂಬಲ ಎಷ್ಟರ ಮಟ್ಟಿಗೆ ಹುಟ್ಟಿಕೊಂಡಿತು ಎಂದರೆ, ನಾನು ಆದಷ್ಟು ಬೇಗ ಅವರನ್ನು ಭೇಟಿಯಾಗಬೇಕೆಂದು ಬಯಸಿದೆ. ನನ್ನ ಮಾತನ್ನು ಕೇಳಿ ಆ ವಯಸ್ಸಾದ ಅಂಕಲ್ ಮುಖದಲ್ಲಿ ಗಾಬರಿ ಮತ್ತು ತಳಮಳ ಉಂಟಾಯಿತು. ಅವರು ಕೇಳಿದರು, ನಿನಗೆ ಗೊತ್ತಿಲ್ಲವೇ ಅವಳ ಜೊತೆ ಏನಾಯಿತೆಂದು? ನಾನು ಹೇಳಿದೆ, ಇಲ್ಲ, ಏನಾಯಿತೆಂದು ನನಗೆ ಗೊತ್ತಿಲ್ಲ. ಅವರು ತಕ್ಷಣವೇ ಎದ್ದು ನಿಂತು ಹೇಳತೊಡಗಿದರು, ಈಗ ನಾನು ಹೋಗುತ್ತಿದ್ದೇನೆ. ನನ್ನ ಹೋಗುವ ಸಮಯವಾಯಿತು ಮತ್ತು ನನಗೆ ನಿದ್ದೆಯೂ ಬರುತ್ತಿದೆ. ನಾನು ನನ್ನ ಕ್ವಾರ್ಟರ್ಸ್ನಲ್ಲಿ ಮಲಗಲು ಹೋಗುತ್ತಿದ್ದೇನೆ. ಇಷ್ಟು ಹೇಳಿ ಅವರು ನಮ್ಮ ಮನೆಯ ಹಿಂಭಾಗದ ಕಡೆಗೆ ಹೋದರು. ಅಲ್ಲಿ ದೊಡ್ಡದಾದ ತೋಟವಿದ್ದು ಅದರಲ್ಲೊಂದು ಸಣ್ಣ ಕ್ವಾರ್ಟರ್ಸ್ ಕೂಡ ಇತ್ತು. ನಾನು ಆಶ್ಚರ್ಯದಿಂದ ಅವರು ಹೋಗುವುದನ್ನೇ ನೋಡುತ್ತಿದ್ದೆ. ಅತ್ತೆಯ ಬಗ್ಗೆ ಯಾರೂ ಏತಕ್ಕೆ ಹೇಳಲು ಬಯಸುತ್ತಿಲ್ಲ ಎನ್ನುವ ಅಂತಹ ರಹಸ್ಯ ಯಾವುದಿರಬಹುದು ಎಂಬುದು ನನಗೆ ತಿಳಿಯುತ್ತಿರಲಿಲ್ಲ.
ಅವರ ಜೊತೆ ಅಂತಹದ್ದೇನೂ ನಡೆದಿತ್ತು ಎಂದರೆ ಅತ್ತೆಯ ಹೆಸರು ಕೇಳಿದ ತಕ್ಷಣ ಈ ವೃದ್ಧ ಕೆಲಸಗಾರ ಕೂಡ ಈ ಮಟ್ಟಿಗೆ ಗಾಬರಿಯಾದರು. ಅವರ ಮುಖವಂತೂ ಬೆವರಿನಿಂದ ಪೂರ್ತಿ ತೊಯ್ದು ಹೋಗಿತ್ತು. ನಾನು ಮರಳಿ ನನ್ನ ಕೋಣೆಗೆ ಬಂದೆ. ನಾನು ನಗರದಿಂದ ಬಂದವಳು ಮತ್ತು ನನಗೆ ನಗರದಲ್ಲಿ ತಡರಾತ್ರಿಯವರೆಗೆ ಎಚ್ಚರವಾಗಿರುವ ಅಭ್ಯಾಸವಿತ್ತು. ಇದೇ ಕಾರಣಕ್ಕಾಗಿ ನನಗೆ ಹಳ್ಳಿಯಲ್ಲಿ ನಿದ್ದೆ ಬರುತ್ತಿರಲಿಲ್ಲ. ಒಂದೆಡೆ ಇದು ಹೊಸ ವಾತಾವರಣ, ಮತ್ತೊಂದೆಡೆ ನನಗೆ ನನ್ನ ಮನೆಯಲ್ಲಿ ಮಲಗುವ ರೂಢಿಯಿತ್ತು. ಈಗ ಜಾಗ ಬದಲಾಗಿತ್ತು, ಅದಕ್ಕಾಗಿ ನಿದ್ದೆ ಬರುತ್ತಿರಲಿಲ್ಲ. ಇಲ್ಲಿಗೆ ಬರಲು ನಾನು ಎಷ್ಟು ಸಂತೋಷಪಟ್ಟಿದ್ದೆನೋ ಅಷ್ಟೇ ಪಶ್ಚಾತ್ತಾಪ ಕೂಡ ಈಗ ನನಗೆ ಆಗುತ್ತಿತ್ತು. ನಾನು ಮಧ್ಯಾಹ್ನ ಮಲಗಿ ಸಂಜೆ ಎದ್ದಿದ್ದರಿಂದ ಪೂರ್ತಿ ಫ್ರೆಶ್ ಆಗಿದ್ದೆ. ನನ್ನ ಅಮ್ಮ ತುಂಬಾ ದಣಿದಿದ್ದರು, ಹಾಗಾಗಿ ಅವರು ತಮ್ಮ ಕೋಣೆಗೆ ಹೋಗಿ ಮಲಗಿದ್ದರು. ಈ ಮನೆ ತುಂಬಾ ದೊಡ್ಡದಾಗಿತ್ತು. ಯಾವ ಕೋಣೆ ಎಲ್ಲಿಗೆ ಹೋಗುತ್ತದೆ ಮತ್ತು ಯಾವುದು ಎಲ್ಲಿಗೆ ಮುಗಿಯುತ್ತದೆ ಎಂಬುದು ಅರ್ಥವೇ ಆಗುತ್ತಿರಲಿಲ್ಲ. ಮತ್ತು ಇಲ್ಲಿಗೆ ಬಂದ ಕೂಡಲೇ ನನಗೆ ಹೊಸ ಹೊಸ ವಿಷಯಗಳು ತಿಳಿಯತೊಡಗಿದ್ದವು. ಎಲ್ಲಕ್ಕಿಂತ ವಿಚಿತ್ರ ಮತ್ತು ದೊಡ್ಡ ವಿಷಯವೆಂದರೆ ನನಗೆ ಅತ್ತೆಯೊಬ್ಬಳಿದ್ದಳು ಎಂಬುದು. ಆದರೆ ನನಗೆ ಈ ಬಗ್ಗೆ ಯಾರೂ ಹೇಳಲು ತಯಾರಿರಲಿಲ್ಲ. ನಾನು ನನ್ನ ಕೋಣೆಯಲ್ಲಿ ಮಲಗಿದ್ದಾಗ ಹಠಾತ್ತನೆ ನನಗೆ ಆ ಪುಟ್ಟ ಕೋಣೆಯ ನೆನಪಾಯಿತು. ಆ ಕೋಣೆ ನನ್ನ ಅತ್ತೆಯದ್ದೆಂದು ಅಮ್ಮ ಹೇಳಿದ್ದರು ಮತ್ತು ಆ ಅಲ್ಮೆರಾದೊಳಗೆ ನಾನು ಕಂಡಿದ್ದು ನನಗೆ ಬಹಳ ಕುತೂಹಲಕಾರಿಯಾಗಿತ್ತು. ಆದ್ದರಿಂದ ನಾನು ಯೋಚಿಸಿದೆ, ಈ ಸಮಯದಲ್ಲಿ ಎಲ್ಲರೂ ಮಲಗಿರಬಹುದು, ಹಾಗಾಗಿ ನಾನು ಈಗ ನನ್ನ ಅತ್ತೆಯ ಕೋಣೆಗೆ ಹೋಗಬೇಕು. ನಾನು ಗುಟ್ಟಾಗಿ ಎದ್ದೆ ಮತ್ತು ನನ್ನ ಕೋಣೆಯಿಂದ ಹೊರಬಂದೆ. ಮುಂದೆ ಒಂದು ದಾರಿಯಿತ್ತು. ನಾನು ಅದರ ಮೂಲಕ ಮನೆಯ ಅಂಗಳದ ಕಡೆಗೆ ಬಂದೆ, ಏಕೆಂದರೆ ಆ ಕೋಣೆ ಅಲ್ಲೇ ಇತ್ತು. ಆದರೆ ಆ ಕೋಣೆಯ ಹೊರಗೆ ಬೀಗ ಹಾಕಿರುವುದನ್ನು ನೋಡಿ ನನ್ನ ಮನಸ್ಸು ಕುಗ್ಗಿಹೋಯಿತು. ಈ ಕೋಣೆಯೊಳಗೆ ಹೇಗೆ ಹೋಗಲಿ ಎಂದು ನಾನು ಆಲೋಚಿಸುತ್ತಿದ್ದೆ. ನಾನು ಆ ಬೀಗವನ್ನು ಜಗ್ಗಲು ತುಂಬಾ ಪ್ರಯತ್ನಿಸಿದೆ. ಆದರೆ ಆ ಬೀಗ ಹೊಸದಾಗಿತ್ತು, ಹಾಗಾಗಿ ಅದು ಅಷ್ಟು ಸುಲಭವಾಗಿ ತೆರೆಯುತ್ತಿರಲಿಲ್ಲ. ಅಂಗಳದಲ್ಲಿ ಬಹಳ ಸ್ತಬ್ಧತೆ ಇತ್ತು. ಸಣ್ಣ ಶಬ್ದವು ಜೋರಾಗಿ ಪ್ರತಿಧ್ವನಿಸುತ್ತಿತ್ತು. ನಾನು ಬಾಗಿಲನ್ನು ಪರಿಶೀಲಿಸುತ್ತಲೇ ಇದ್ದೆ. ನಂತರ ನಿರಾಸೆಯಿಂದ ನಾನು ಹಿಂತಿರುಗಲು ಹೋದಾಗ ನನ್ನ ದೃಷ್ಟಿ ಆ ಬಾಗಿಲಿನ ಹೊರಗಿದ್ದ ಕಿಟಕಿಯ ಮೇಲೆ ಬಿತ್ತು. ನಾನು ಕಿಟಕಿಯ ಕಡೆಗೆ ಹೋಗಬೇಕು ಎಂದು ಯೋಚಿಸಿದೆ. ಬಹುಶಃ ನಾನು ಕಿಟಕಿಯ ಮೂಲಕ ಒಳಗೆ ಹೋಗಬಹುದೇನೋ ಎಂದುಕೊಂಡೆ. ನಾನು ಕಿಟಕಿಯ ಹತ್ತಿರ ಹೋಗಿ ಅದರ ಬಾಗಿಲುಗಳನ್ನು ತೆರೆಯಲು ಪ್ರಯತ್ನಿಸಿದಾಗ ಕಿಟಕಿ ಸ್ವಲ್ಪ ಅಲುಗಾಡುತ್ತಿದ್ದಂತೆಯೇ ಆ ಬಾಗಿಲುಗಳು ತೆರೆದುಕೊಂಡವು. ಆದರೆ ನಾನು ಈಗ ಒಳಗೆ ಜಿಗಿಯಬೇಕು ಎಂದು ಯೋಚಿಸುತ್ತಿರುವಾಗಲೇ ಯಾರೋ ನನ್ನ ಹೆಗಲ ಮೇಲೆ ಕೈಯಿಟ್ಟಂತೆ ಭಾಸವಾಯಿತು. ಇದನ್ನು ಅನುಭವಿಸುತ್ತಿದ್ದಂತೆಯೇ ನನ್ನ ಪ್ರಾಣವೇ ಹೋದಂತಾಯಿತು. ನಾನು ತಿರುಗಿ ನೋಡಿದಾಗ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು, ಏಕೆಂದರೆ ನನ್ನ ಹಿಂದೆ ಅದೇ ವೃದ್ಧ ಅಂಕಲ್ ನಿಂತಿದ್ದರು. ಅವರು ನನ್ನ ತಾತನ ಕಾಲದಿಂದ ಈ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದರು. ಇದನ್ನು ಕಂಡು ಅವರು, ನೀನು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದರು. ನಾನು ಹೇಳಿದೆ, ಏನೂ ಇಲ್ಲ ಅಂಕಲ್, ನಾನು ಸುಮ್ಮನೆ. ನನಗೆ ಏನೂ ಮಾತನಾಡಲು ಸಾಧ್ಯವಾಗುತ್ತಿರಲಿಲ್ಲ. ಗಾಬರಿ ಮತ್ತು ಆತಂಕ ನನ್ನನ್ನು ಎಷ್ಟರ ಮಟ್ಟಿಗೆ ಆವರಿಸಿತ್ತು ಎಂದರೆ ನನಗೆ ಮಾತುಗಳೇ ಹೊರಡುತ್ತಿರಲಿಲ್ಲ. ಅವರು ಹೇಳಿದರು, ಹೆದರಬೇಡ. ಯಾವ ವಿಷಯ ನಿನ್ನನ್ನು ಇಲ್ಲಿಯವರೆಗೆ ಕರೆತಂದಿದೆ ಎಂಬುದು ನನಗೆ ಗೊತ್ತು. ಆದರೆ ನೋಡು, ನಿನ್ನ ತಂದೆಗೆ ಈ ವಿಷಯ ತಿಳಿದರೆ ಅವರು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅವರು ಬಹಳ ಮೆಲ್ಲಗೆ ಮತ್ತು ನಿಧಾನವಾಗಿ ನನ್ನೊಂದಿಗೆ ಮಾತನಾಡುತ್ತಿದ್ದರು. ಅವರಿಗೂ ನನ್ನ ತಂದೆಯ ಭಯವಿರುವಂತೆ ತೋರುತ್ತಿತ್ತು. ನಾನು ಹೇಳಿದೆ, ನನಗೆ ನಿಜವಾಗಿಯೂ ತಿಳಿಯಬೇಕು. ಅಷ್ಟಕ್ಕೂ ನನ್ನ ಅತ್ತೆಯಲ್ಲಿದ್ದಾರೆ? ನಾನು ಅತ್ತೆಯ ಅಲ್ಮೆರಾದಲ್ಲಿ ಏನೋ ಒಂದನ್ನು ಕಂಡಿದ್ದೆ, ಅದರಿಂದ ಅವರ ಬಗ್ಗೆ ಸತ್ಯವನ್ನು ತಿಳಿಯಬಹುದಿತ್ತು. ಆದರೆ ಅಷ್ಟರಲ್ಲೇ ಅಮ್ಮ ಕೋಣೆಗೆ ಬಂದುಬಿಟ್ಟರು. ನಂತರ ಅಮ್ಮ ಆ ಅಲ್ಮೆರಾವನ್ನು ಮುಚ್ಚಿದರು. ನನ್ನನ್ನು ಕೋಣೆಯಿಂದ ಹೊರಗೆ ಕಳುಹಿಸಿ ಆ ಕೋಣೆಗೆ ಬೀಗ ಹಾಕಿದರು. ನನ್ನ ಮಾತನ್ನು ಕೇಳಿ ಆ ವೃದ್ಧ ಅಂಕಲ್ ಸ್ವಲ್ಪ ನಕ್ಕು ಹೇಳಿದರು, ಮಗಳೇ, ಈ ರಹಸ್ಯದ ಪರದೆಯನ್ನು ಸರಿಸದಿರುವುದೇ ನಿನಗೆ ಕ್ಷೇಮ, ಇಲ್ಲದಿದ್ದರೆ ನೀನು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನೀನು ಎಂತಹ ದೊಡ್ಡ ಸಂಕಷ್ಟಕ್ಕೆ ಸಿಲುಕಬಹುದು ಎಂಬುದು ನಿನಗೆ ತಿಳಿದಿಲ್ಲ. ನಾನು ಹೇಳಿದೆ, ಆದರೂ ನನಗೆ ಈ ಸತ್ಯ ತಿಳಿಯಲೇಬೇಕು. ಅವರು ಹೇಳಿದರು, ಸದ್ಯಕ್ಕೆ ನೀನು ನಿನ್ನ ಕೋಣೆಗೆ ಹೋಗು. ನಿನ್ನ ಪ್ರತಿಯೊಂದು ಪ್ರಶ್ನೆಗೂ ನನ್ನ ಬಳಿ ಉತ್ತರವಿದೆ. ನಾನು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದೇನೆ. ನನಗೆ ಆ ಸರಿಯಾದ ಸಮಯ ಸಿಕ್ಕ ತಕ್ಷಣ ನಾನು ನಿನಗೆ ಎಲ್ಲ ಸತ್ಯವನ್ನು ತಿಳಿಸುತ್ತೇನೆ. ಆದರೆ ಈ ಸಮಯದಲ್ಲಿ ನೀನು ಇಲ್ಲಿಂದ ಹೋಗು. ನಾನು ಚಕಾರವೆತ್ತದೆ ಮರಳಿ ನನ್ನ ಕೋಣೆಗೆ ಬಂದೆ. ಆದರೆ ನನ್ನ ಅತ್ತೆಯ ಬಗ್ಗೆ ನನ್ನಿಂದ ಮರೆಮಾಚುತ್ತಿರುವ ಆ ಸತ್ಯವಾದರೂ ಏನು ಎಂದು ನಾನು ಇನ್ನೂ ಯೋಚಿಸುತ್ತಿದ್ದೆ. ಮರುದಿನ ಬೆಳಿಗ್ಗೆ ನಾನು ಎದ್ದು ಉಪಾಹಾರಕ್ಕಾಗಿ ಹೊರಗೆ ಬಂದಾಗ ಆ ಕೆಲಸಗಾರ ನನ್ನ ತಂದೆಯ ಪಾದದ ಹತ್ತಿರ ಕುಳಿತಿದ್ದನು. ಬಹಳ ನಿಶ್ಶಬ್ದವಾಗಿ ಅವರೊಂದಿಗೆ ಏನೋ ಮಾತನಾಡುತ್ತಿದ್ದನು. ಅವರು ನನ್ನನ್ನು ನೋಡಿದ ತಕ್ಷಣ ಮೌನವಾದರು.
ಮಾಲೀಕರೇ, ನಾನು ನಿಮ್ಮೊಂದಿಗೆ ಮತ್ತೆ ಯಾವಾಗಲಾದರೂ ಮಾತನಾಡುತ್ತೇನೆ ಎಂದು ಹೇಳಿ ಆ ವೃದ್ಧ ಅಂಕಲ್ ಬೇಗನೆ ಹೊರಗೆ ಹೋದರು. ನನ್ನ ತಂದೆ ಮಾತ್ರ ನನ್ನನ್ನು ಬಹಳ ಕೋಪದಿಂದ ನೋಡುತ್ತಿದ್ದರು. ಆ ವ್ಯಕ್ತಿ ನನ್ನ ತಂದೆಗೆ ಸತ್ಯವನ್ನು ತಿಳಿಸಿರಬಹುದೇ ಎಂದು ನನ್ನ ಮನಸ್ಸು ಆತಂಕಕ್ಕೆ ಒಳಗಾಯಿತು. ನಾನು ನನ್ನ ತಂದೆಯನ್ನು ಕಂಡು ಬಹಳ ಹೆದರುತ್ತಿದ್ದೆ. ನಾನು ಹಿಂಜರಿಯುತ್ತಲೇ ಅಪ್ಪನ ಹತ್ತಿರ ಹೋದಾಗ ಅವರು ಹೇಳಿದರು, ರಾತ್ರಿ ಅಂಗಳದಲ್ಲಿ ಮೆಲ್ಲಗೆ ಶಬ್ದ ಕೇಳಿಸುತ್ತಿತ್ತು. ಇದನ್ನು ಕೇಳಿ ನನಗೆ ಜೀವವೇ ಹೋದಂತಾಯಿತು. ನಾನು ಹೇಳಿದೆ, ಹೌದಾ ಅಪ್ಪ, ಯಾರಿರಬಹುದು ಎಂದು ನನಗೆ ಗೊತ್ತಿಲ್ಲ. ನಾನು ತಕ್ಷಣವೇ ಸುಳ್ಳು ಹೇಳಿದೆ. ನನ್ನ ತಂದೆ ನನಗೆ ಹೇಳಿದರು, ಮಾನಸಿ, ನಾನು ನಿನಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ಹೇಳಲು ಬಯಸುತ್ತೇನೆ. ನಿನ್ನ ತಾಯಿ ಯಾವ ಕೋಣೆಗೆ ಬೀಗ ಹಾಕಿದ್ದಾಳೋ ಆ ಕೋಣೆಯೊಳಗೆ ಹೋಗಲು ನೀನು ಎಂದಿಗೂ ಪ್ರಯತ್ನಿಸಬಾರದು. ಮತ್ತು ಒಂದು ವೇಳೆ ನೀನು ಆ ಕೋಣೆಯೊಳಗೆ ಹೋಗಲು ಪ್ರಯತ್ನಿಸಿದರೆ ನೆನಪಿಟ್ಟುಕೋ, ನನ್ನಷ್ಟು ಕೆಟ್ಟವರು ನಿನಗೆ ಬೇರೆ ಯಾರೂ ಇರುವುದಿಲ್ಲ. ಇದನ್ನು ಕೇಳಿದಾಗ ಆ ವೃದ್ಧ ಕೆಲಸಗಾರ ನನ್ನ ಬಗ್ಗೆ ಅಪ್ಪನಿಗೆ ದೂರು ನೀಡಿದ್ದಾನೆ ಎಂಬುದು ನನಗೆ ಅರ್ಥವಾಯಿತು. ಈ ವಿಷಯಕ್ಕೆ ನನಗೆ ತುಂಬಾ ಕೋಪ ಬರತೊಡಗಿತು. ರಾತ್ರಿ ಅವರು ತಾವೇ ಸ್ವತಃ ನನಗೆ ಎಲ್ಲಾ ಸತ್ಯವನ್ನು ತಿಳಿಸುವುದಾಗಿ ಹೇಳಿದ್ದರು. ಆದರೆ ಅವರು ಹೋಗಿ ನನ್ನ ಬಗ್ಗೆ ಅಪ್ಪನಿಗೆ ದೂರು ನೀಡಿದ್ದರು. ಸ್ವಲ್ಪ ಸಮಯದ ನಂತರ ನಾನು ನೋಡಿದೆ, ಒಬ್ಬ ಬಡಗಿ ಕಾರ್ಪೆಂಟರ್ ನಮ್ಮ ಮನೆಗೆ ಬಂದಿದ್ದಾನೆ ಮತ್ತು ನನ್ನ ತಂದೆ ಅತ್ತೆಯ ಕೋಣೆಯ ಕಿಟಕಿಯನ್ನು ಸಂಪೂರ್ಣವಾಗಿ ಮುಚ್ಚಿಸುತ್ತಿದ್ದಾರೆ. ಇದನ್ನು ಕಂಡು ನನಗೆ ಆ ವೃದ್ಧ ಅಂಕಲ್ ಮೇಲೆ ತುಂಬಾ ಕೋಪ ಬಂದಿತು. ಆ ಸಮಯದಲ್ಲಿ ನಾನು ಅವರ ಮಾತನ್ನು ಕೇಳದಿದ್ದರೆ ಮತ್ತು ನಂಬದಿದ್ದರೆ ಚೆನ್ನಾಗಿರುತ್ತಿತ್ತು ಎಂದು ನನಗನ್ನಿಸಿತು. ಈಗ ನನ್ನಲ್ಲಿ ಕುತೂಹಲ ಇನ್ನೂ ಹೆಚ್ಚಾಯಿತು. ಅಷ್ಟಕ್ಕೂ ನನ್ನ ತಂದೆ ನನ್ನ ಅತ್ತೆಯ ಕೋಣೆಗೆ ಸಂಬಂಧಿಸಿದ ಅಂತಹ ಯಾವ ವಿಷಯವನ್ನು ಮುಚ್ಚಿಡುತ್ತಿದ್ದಾರೆ ಎಂದರೆ ಅದು ನನಗೆ ತಿಳಿದರೆ ಬಹಳ ದೊಡ್ಡ ಸಮಸ್ಯೆ ಉಂಟಾಗಬಹುದು ಎಂಬ ಹಂಬಲ ನನ್ನಲ್ಲಿ ಮೂಡಿತು. ನಂತರ ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ಅದನ್ನು ಯೋಚಿಸಿ ನಾನು ನಗಲಾರಂಭಿಸಿದೆ. ನಾನು ಈ ಕೆಲಸ ಮಾಡಿದರೆ ನನ್ನ ಅತ್ತೆಯ ರಹಸ್ಯ ಪೂರ್ತಿಯಾಗಿ ನನ್ನ ಮುಂದೆ ತೆರೆದುಕೊಳ್ಳುತ್ತದೆ ಎಂದುಕೊಂಡೆ. ಕಳೆದ ಕಾಲದಲ್ಲಿ ಅಂತಹದ್ದೇನೂ ನಡೆದಿತ್ತು ಎಂದರೆ ನನ್ನ ತಂದೆ ತಮ್ಮ ಸ್ವಂತ ತಂಗಿಯ ಹುಟ್ಟಿನ ವಿಷಯವನ್ನೇ ನನ್ನಿಂದ ಮುಚ್ಚಿಡುತ್ತಿದ್ದರು. ಸದ್ಯಕ್ಕೆ ನಾನು ಬಹಳ ಜಾಗರೂಕಳಾಗಿದ್ದೆ. ಆ ವೃದ್ಧ ಅಂಕಲ್ ನನ್ನ ತಾತನ ನಂತರ ನನ್ನ ತಂದೆಯ ಅತ್ಯಂತ ನಂಬಿಕಸ್ಥ ಸೇವಕ ಎಂದು ನನಗೆ ತಿಳಿದಿತ್ತು. ಆದ್ದರಿಂದ ನಾನು ಅವರಿಗೆ ಏನನ್ನೂ ಹೇಳುವುದಿಲ್ಲ ಮತ್ತು ನಾನು ಏನೇ ಮಾಡಬೇಕಿದ್ದರೂ ಬಹಳ ಗುಟ್ಟಾಗಿ ಮಾಡಿ ಈ ರಹಸ್ಯವನ್ನು ತಿಳಿಯಬೇಕೆಂದು ನಿರ್ಧರಿಸಿದೆ. ಅಷ್ಟಕ್ಕೂ ಅತ್ತೆ ಇದ್ದರೆ ಅವರು ಎಲ್ಲಿದ್ದಾರೆ? ಅಂದೇ ಅಮ್ಮ ನನಗೆ ಹೇಳಿದರು, ನೀನು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗು, ನಿನ್ನ ಮನಸ್ಸು ಹಗುರಾಗುತ್ತದೆ. ಯಾವಾಗಲೂ ಮನೆಯಲ್ಲೇ ಏಕೆ ಇರುತ್ತೀಯಾ? ಹೊರಗೆ ಹೋಗಿ ಹುಡುಗಿಯರ ಜೊತೆ ಸ್ನೇಹ ಮಾಡು, ಹಳ್ಳಿಯ ಜನರ ಮನೆಗೆ ಹೋಗಿ ಬಾ. ಅಮ್ಮ ಹೇಳುತ್ತಿರುವುದು ಸರಿಯಾಗಿದೆ ಎಂದು ನಾನು ಯೋಚಿಸಿದೆ. ಈಗ ನಾನು ಇಲ್ಲಿಗೆ ಬಂದ ಮೇಲೆ ಹಳ್ಳಿಯಲ್ಲಿ ಎಂಜಾಯ್ ಮಾಡಬೇಕು, ಜನರ ಪರಿಚಯ ಮಾಡಿಕೊಳ್ಳಬೇಕು. ಹಳ್ಳಿಯ ಜನರಿಗೆ ನನ್ನ ಅತ್ತೆಯ ಬಗ್ಗೆ ಏನಾದರೂ ತಿಳಿದಿರಬಹುದು. ಹಳ್ಳಿಯವರ ಬಾಯಿಂದ ಅವರ ಬಗ್ಗೆ ಏನಾದರೂ ಸತ್ಯ ತಿಳಿಯಬಹುದು ಎಂದುಕೊಂಡೆ. ನಾನು ಮನೆಯಿಂದ ಹೊರಗೆ ಬಂದಾಗ ಸ್ವಲ್ಪ ದೂರದಲ್ಲಿ ಒಂದು ದೇವಸ್ಥಾನವಿತ್ತು. ಅಲ್ಲಿಂದ ಕೆಲವು ಜನರು ಹೊರಬರುತ್ತಿದ್ದರು. ಒಬ್ಬ ವ್ಯಕ್ತಿಯ ದೃಷ್ಟಿ ನನ್ನ ಮೇಲೆ ಬಿದ್ದಾಗ ಅವನು ನನ್ನ ಹತ್ತಿರ ಬಂದನು. ಅವನು ಕೇಳಿದನು, ನೀನು ಆ ಹಳೆಯ ಮನೆಯಲ್ಲಿ ಇರಲು ಬಂದಿದ್ದೀಯಾ? ಅದು ಕಳೆದ 20 ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ಅವನು ನನ್ನನ್ನು ಬಹಳ ಸಂಶಯದ ಕಣ್ಣುಗಳಿಂದ ನೋಡುತ್ತಿದ್ದನು. ನಾನು ಹೌದು ಎಂದಾಗ ಅವನು, ಹಾಗಾದರೆ ನೀನು ಆ ಮನೆಯನ್ನು ಖರೀದಿಸಿದ್ದೀಯಾ ಎಂದು ಕೇಳಿದನು. ನಾನು ಹೇಳಿದೆ, ಇಲ್ಲ, ಅದು ನನ್ನ ತಾತನ ಮನೆ. ಅವನು ಹೇಳಿದನು, ಓಹೋ, ಅಚ್ಚಾ, ಹಾಗಾದರೆ ನೀನು ಪ್ರಕಾಶ್ ರೈ ಮಗಳ? ನಾನು ಹೌದು ಎಂದಾಗ, ತೌಬಾ, ಅಯ್ಯೋ ದೇವರೇ ಎಂದು ಹೇಳುತ್ತಾ ಆ ಮನುಷ್ಯ ತನ್ನ ಕಿವಿಗಳನ್ನು ಮುಟ್ಟಿಕೊಳ್ಳತೊಡಗಿದನು ಮತ್ತು ಅಲ್ಲಿಂದ ಗಾಬರಿಯಿಂದ ಹೊರಟುಹೋದನು. ನಾನು ಅವನ ಹಿಂದೆ ಹೋಗತೊಡಗಿದೆ. ನನ್ನ ಮಾತನ್ನು ಕೇಳಿ ಅಂಕಲ್ ಎಂದೆ. ನಾನು ಅಷ್ಟು ಹೇಳಿದರೂ ಅವನು ತನ್ನ ವೇಗದ ಹೆಜ್ಜೆಗಳನ್ನು ನಿಲ್ಲಿಸಲಿಲ್ಲ. ನಾನು ವೇಗವಾಗಿ ನಡೆದು ಅವನ ಪಕ್ಕಕ್ಕೆ ತಲುಪಿದೆ. ನಾನು ಕೇಳಿದೆ, ನೀವು ಅಷ್ಟೊಂದು ಆಶ್ಚರ್ಯದಿಂದ ತೌಬಾ ಎಂದು ಏಕೆ ಹೇಳಿದಿರಿ? ಅವನು ಅಂದನು, ನಿನಗೆ ಗೊತ್ತಿಲ್ಲವೇ? ನಾನು ಹೇಳಿದೆ, ಇಲ್ಲ, ನಿಮ್ಮ ಮಾತು ನನಗೆ ಅರ್ಥವಾಗುತ್ತಿಲ್ಲ. ಅಷ್ಟಕ್ಕೂ ನೀವು ಏನು ಹೇಳಲು ಬಯಸುತ್ತಿದ್ದೀರಾ? ಅವನು ಹೇಳಿದನು, ಅಚ್ಚಾ, ಈ ಸಹೋದರರೆಲ್ಲರೂ ತಮ್ಮ ಮಕ್ಕಳಿಗೆ ಏನನ್ನೂ ತಿಳಿಸಿಲ್ಲ ಎಂದು ನನಗನ್ನಿಸುತ್ತದೆ. ನಾನು ಹೇಳಿದೆ, ಹೌದು, ನೀವು ಸರಿಯಾಗಿ ಹೇಳುತ್ತಿದ್ದೀರಾ, ನಮಗೆ ಏನನ್ನೂ ತಿಳಿಸಿಲ್ಲ. ನನ್ನ ಮಾತು ಕೇಳಿ ಆ ವ್ಯಕ್ತಿ ಬಹಳ ಗಾಬರಿಯಾದನು. ಏನೂ ಇಲ್ಲ ಎಂದು ಹೇಳಿ ಮುಂದೆ ಹೋದನು. ನಾನು ಕೇಳುತ್ತಲೇ ಇದ್ದೆ, ಆದರೆ ಅವನು ನನಗೆ ಏನನ್ನೂ ಹೇಳಲಿಲ್ಲ. ನಾನು ಆ ವ್ಯಕ್ತಿಯೊಂದಿಗೆ ಮಾತನಾಡುವ ಭರದಲ್ಲಿ ಸಾಕಷ್ಟು ದೂರ ಬಂದಿದ್ದೆ. ಆಗ ನನಗೆ ಮೂಲೆಯಲ್ಲಿ ಕುಳಿತಿದ್ದ ಇನ್ನೊಬ್ಬ ವ್ಯಕ್ತಿ ಕಂಡನು. ಅವನ ಕೂದಲು ಉದ್ದವಾಗಿ ಹರಡಿತ್ತು.
ಕೈಯಲ್ಲಿ ಒಂದು ಕೊಳಕು ಬಟ್ಟೆ ಹಿಡಿದಿದ್ದನು ಮತ್ತು ಕಣ್ಣು ಮುಚ್ಚಿ ಕುಳಿತಿದ್ದನು. ಅವನು ಕಪ್ಪು ಬಣ್ಣದ ಕೊಳಕು ಬಟ್ಟೆ ಧರಿಸಿದ್ದನು ಮತ್ತು ಅವನ ಹತ್ತಿರ ಒಂದು ಪಾತ್ರೆಯಿತ್ತು, ಅದರಲ್ಲಿ ಹಣವಿತ್ತು. ಅವನು ಭಿಕ್ಷುಕನಂತೆ ಕಾಣುತ್ತಿದ್ದನು. ನಾನು ಅವನ ಪಕ್ಕದಿಂದ ಹಾದು ಹೋಗುವಾಗ ಅವನು ಹೇಳಿದನು, ಹಾಗಾದರೆ ನೀನು ತಿಳಿಯಲು ಬಯಸುತ್ತಿದ್ದೀಯಾ? ಈ ಹಳ್ಳಿಯಲ್ಲಿ ಯಾವ ಮನುಷ್ಯನೂ ನಿನಗೆ ಆ ವಿಷಯದ ಬಗ್ಗೆ ಸತ್ಯವನ್ನು ಹೇಳುವುದಿಲ್ಲ. ಅವನ ಮಾತು ಕೇಳಿ ನನ್ನ ಹೆಜ್ಜೆಗಳು ಅಲ್ಲೇ ನಿಂತವು. ನಾನು ಅವನ ಹತ್ತಿರ ಹೋಗಿ ಮೊಣಕಾಲು ಊರಿ ಕುಳಿತೆ. ಈಗಲೂ ಅವನ ಕಣ್ಣುಗಳು ಮುಚ್ಚಿದ್ದವು. ನಾನು ಕೇಳಿದೆ, ನಾನು ಏನನ್ನೋ ತಿಳಿಯಲು ಬಯಸುತ್ತಿದ್ದೇನೆ ಎಂದು ನಿನಗೆ ಹೇಗೆ ಗೊತ್ತು? ಅವನು ಹೇಳಿದನು, ನನಗಿಂತ ಚೆನ್ನಾಗಿ ಬೇರೆ ಯಾರು ತಾನೇ ತಿಳಿಯಲು ಸಾಧ್ಯ? ನಾನು ಕೇಳಿದೆ, ನಿನಗೆ ಏನು ಗೊತ್ತು ಮತ್ತು ನನಗೆ ಏನು ತಿಳಿಯಬೇಕಿದೆ ಎಂದು ನಿನಗೆ ಹೇಗೆ ತಿಳಿಯಿತು? ನನ್ನ ಪ್ರಶ್ನೆಗೆ ಅವನು ಹೇಳಿದನು, ನೀನು ನಿನ್ನ ಅತ್ತೆಯ ಬಗ್ಗೆ ತಿಳಿಯಲು ಬಯಸುತ್ತಿದ್ದೀಯಲ್ಲವೇ? ಅವನ ಈ ಮಾತನ್ನು ಕೇಳಿ ನನಗೆ ಎಷ್ಟು ಆಶ್ಚರ್ಯವಾಯಿತೋ ಅಷ್ಟು ಕಡಿಮೆಯೇ. ನಾನು ಅವನನ್ನು ಬಹಳ ಗಮನವಿಟ್ಟು ನೋಡಿದೆ. ಅವನ ವಯಸ್ಸು ಸುಮಾರು 40ರ ಆಸುಪಾಸಿನಲ್ಲಿದ್ದಂತೆ ತೋರುತ್ತಿತ್ತು. ನಾನು ನನ್ನ ಅತ್ತೆಯ ಬಗ್ಗೆ ತಿಳಿಯಲು ಬಯಸುತ್ತಿದ್ದೇನೆ ಎಂದು ನಿನಗೆ ಹೇಗೆ ಗೊತ್ತು? ಎಂದು ನಾನು ಕೇಳಿದೆ. ಅವನು ಹೇಳಿದನು, ನನಗೆ ಗೊತ್ತು. ನಾನು ಕೇಳಿದೆ, ನಿಮಗೆ ನನ್ನ ಅತ್ತೆಯ ಬಗ್ಗೆ ಗೊತ್ತಾ? ಅವರು ಯಾರಾಗಿದ್ದರು? ನನ್ನ ಚಿಕ್ಕಪ್ಪಂದಿರು ಮತ್ತು ತಂದೆ ಅವರ ಬಗ್ಗೆ ನನಗೆ ಏನನ್ನೂ ಹೇಳುವುದಿಲ್ಲ. ಬದಲಾಗಿ ಅವರೊಬ್ಬರು ತಂಗಿ ಎಂಬುದನ್ನೇ ಒಪ್ಪುವುದಿಲ್ಲ. ನನಗೆ ಈ ಹಳ್ಳಿಗೆ ಬಂದ ಮೇಲೆಯೇ ನನಗೊಬ್ಬಳು ಅತ್ತೆ ಇದ್ದಳು ಎಂಬುದು ತಿಳಿದಿದ್ದು. ಆ ವ್ಯಕ್ತಿ ಹೇಳಿದನು, ಇತಿಹಾಸ ಮರುಕಳಿಸುತ್ತದೆ. ನಿನ್ನ ತಂದೆ ಇಲ್ಲಿಂದ ದೊಡ್ಡದಾಗಿ ಘೋಷಿಸಿ ಹೋಗಿದ್ದರೂ ತಾನು ಇಲ್ಲಿಗೆ ಮತ್ತೆ ಎಂದಿಗೂ ಹಿಂತಿರುಗುವುದಿಲ್ಲ ಎಂದು. ಆದರೆ ನೋಡು, ಅವನು ಇಲ್ಲಿಗೆ ಹೇಗೆ ಮರಳಿ ಬಂದಿದ್ದಾನೋ ಹಾಗೆಯೇ ಈಗ ಅವನ ಕರ್ಮಗಳ ಶಿಕ್ಷೆಯೂ ಆರಂಭವಾಗುತ್ತದೆ. ಅವನ ಹತ್ತಿರ ಇರುವುದೆಲ್ಲವೂ ನಾಶವಾಗುತ್ತದೆ, ಎಲ್ಲವೂ ತಲ್ಲಣಗೊಳ್ಳುತ್ತದೆ. ಇಷ್ಟು ಹೇಳುತ್ತಾ ಆ ಮನುಷ್ಯ ಎದ್ದು ನಿಂತು ತನ್ನ ಪಾತ್ರೆಯನ್ನು ಹಿಡಿದು ನಡೆಯತೊಡಗಿದನು. ನಾನು ಅವನ ಪಕ್ಕದಲ್ಲಿ ಬಂದು ನಿಂತೆ. ನಿಮ್ಮ ಮಾತಿನ ಅರ್ಥವೇನು? ಎಂದು ನಾನು ಕೇಳಿದೆ. ಯಾಕೋ ಗೊತ್ತಿಲ್ಲ, ಆ ಮನುಷ್ಯನ ಮಾತುಗಳನ್ನು ಕೇಳಿ ನನಗೆ ತುಂಬಾ ಭಯವಾಗುತ್ತಿತ್ತು. ಹೇಗಿದ್ದರೂ ನಾನು ನನ್ನ ತಂದೆಯನ್ನು ತುಂಬಾ ಪ್ರೀತಿಸುತ್ತಿದ್ದೆ. ಅವರಿಗೆ ಯಾವುದೇ ಹಾನಿಯಾಗುವುದು ನನಗೆ ಇಷ್ಟವಿರಲಿಲ್ಲ. ಆ ಮನುಷ್ಯ ಹೇಳಿದನು, ಕಾಲಚಕ್ರ ಮತ್ತೆ ಉರುಳುತ್ತದೆ. ಕೆಟ್ಟ ಕರ್ಮಗಳ ಕೆಟ್ಟ ಫಲದ ಸಮಯ ಈಗ ಶುರುವಾಗಿದೆ. ಯಾರೂ ಉಳಿಯುವುದಿಲ್ಲ, ಯಾರೊಬ್ಬರೂ ಉಳಿಯುವುದಿಲ್ಲ. ಇಷ್ಟು ಹೇಳಿ ಅವನು ಮುಂದೆ ಹೋದನು. ಆ ಮನುಷ್ಯನ ನಡಿಗೆಯ ವೇಗ ಬಹಳ ಹೆಚ್ಚಿತ್ತು. ಕೆಲವೇ ಹೆಜ್ಜೆಗಳಲ್ಲಿ ಅವನು ಸಾಕಷ್ಟು ದೂರ ಹೋಗಿದ್ದನು. ನಾನು ಅವನ ಹಿಂದೆ ಓಡಿದೆ. ಅವನು ಗಲ್ಲಿಯ ತಿರುವಿನಲ್ಲಿ ತಿರುಗಿದನು. ಆದರೆ ನಾನು ಆ ತಿರುವಿನಲ್ಲಿ ಹೋಗಿ ನೋಡಿದಾಗ ನನ್ನ ಪ್ರಾಣವೇ ಹೋದಂತಾಯಿತು. ಆ ಮನುಷ್ಯ ಅಲ್ಲಿಂದ ಮಾಯವಾಗಿದ್ದನು. ಅಷ್ಟು ವೇಗವಾಗಿ ಹೋಗಲು ಅವನಿಗೆ ಎಲ್ಲಿಯೂ ಸಾಧ್ಯವಿರಲಿಲ್ಲ. ಅವನು ತಿರುಗಿದ ಆ ಗಲ್ಲಿಯು ಸಂಪೂರ್ಣವಾಗಿ ನಿರ್ಜನವಾಗಿತ್ತು. ಅಲ್ಲಿ ಯಾವುದೇ ಮನೆಗಳಿರಲಿಲ್ಲ, ಕೇವಲ ಬಣಗುಡುತ್ತಿದ್ದ ಗಲ್ಲಿಯಾಗಿತ್ತು. ಸುತ್ತಲೂ ಬರೀ ಗೋಡೆಗಳೇ ಇದ್ದವು. ಗೋಡೆಯ ಇನ್ನೊಂದು ಬದಿಯಲ್ಲಿ ಸ್ಮಶಾನವಿತ್ತು. ಅವನು ಅಷ್ಟು ಬೇಗ ಎಲ್ಲಿಗೆ ಹೋದ ಎಂದು ನಾನು ಆಶ್ಚರ್ಯಪಟ್ಟೆ. ನಂತರ ನನಗೆ ಭಯವಾಗಲು ಶುರುವಾಯಿತು. ನಾನು ಮನೆಗೆ ಮರಳಿ ಬಂದೆ, ಆದರೆ ನನ್ನ ಮನಸ್ಸು ಪೂರ್ತಿ ಗೊಂದಲದಲ್ಲಿತ್ತು. ನಾನು ಮನೆಗೆ ಬಂದಾಗ ಅಮ್ಮ ಅಡುಗೆ ಮಾಡಿದ್ದರು. ನಾನು ಕೇಳಿದೆ, ಅಮ್ಮ, ನೀವು ನನಗೆ ಹೇಳಿ, ಅಪ್ಪ ಪ್ರತಿ ಬಾರಿಯೂ ಇಲ್ಲಿಗೆ ಬರಲು ನಿರಾಕರಿಸುತ್ತಿದ್ದರು. ಆದರೆ ಈ ಬಾರಿ ಅವರೇ ಸ್ವತಃ ನಮ್ಮನ್ನು ಇಲ್ಲಿಗೆ ಏಕೆ ಕರೆದುಕೊಂಡು ಬಂದಿದ್ದಾರೆ? ಅವರಿಗೆ ಇಲ್ಲಿ ಅಂತಹ ಯಾವ ಕೆಲಸವಿತ್ತು? ನನ್ನ ತಾಯಿ ಹೇಳಿದರು, ಏನೋ ಬಹಳ ಮುಖ್ಯವಾದ ಕೆಲಸವಿತ್ತು, ಅದಕ್ಕಾಗಿಯೇ ಅವರು ಬರಬೇಕಾಯಿತು. ಮತ್ತು ನೀವು ಕೂಡ ಇಲ್ಲಿಗೆ ಬರಬೇಕೆಂದು ಹಠ ಮಾಡುತ್ತಿದ್ದೀರಲ್ಲವೇ? ನಿಮಗಿಬ್ಬರಿಗೂ ಹಳ್ಳಿಯ ಮನೆ ನೋಡುವ ಆಸೆ ಇತ್ತು, ಹಾಗಾಗಿ ನಿಮ್ಮ ಆಸೆಯನ್ನು ಪೂರೈಸಲು ಅವರು ಇಲ್ಲಿಗೆ ಕರೆತಂದಿದ್ದಾರೆ. ಹೇಗಿದ್ದರೂ ಅವರು ಯಾವುದಾದರೊಂದು ದಿನ ಇಲ್ಲಿಗೆ ಬರಲೇಬೇಕಿತ್ತು. ನಾನು ಕೇಳಿದೆ, ಅಷ್ಟಕ್ಕೂ ಅವರಿಗೆ ಅಂತಹ ಯಾವ ಮುಖ್ಯ ಕೆಲಸವಿತ್ತು? ಆಗ ಅಮ್ಮ ಹೇಳಿದರು, ನೀನು ಪ್ರಶ್ನೆಗಳನ್ನು ತುಂಬಾ ಮಾಡುತ್ತೀಯಾ? ಏನು ಕೆಲಸ ಎಂದು ನನಗೆ ಗೊತ್ತಿಲ್ಲ. ಗೊತ್ತಿದ್ದರೂ ನಾನು ನಿನಗೆ ಏಕೆ ಹೇಳಬೇಕು? ನಿನ್ನ ವಯಸ್ಸು ಇಂತಹ ಪ್ರಶ್ನೆಗಳಿಗೆ ಸರಿಯಲ್ಲ. ನಿನಗೆ ಈಗ 15 ವರ್ಷ. ನಿನಗೆ ದೊಡ್ಡ ದೊಡ್ಡ ವಿಷಯಗಳ ಆಳ ತಿಳಿಯುವುದಿಲ್ಲ, ಮತ್ತು ನಿನ್ನ ತಂದೆ ಕೂಡ ನಿನಗೆ ಎಲ್ಲವನ್ನೂ ಹೇಳಲು ನನಗೆ ಅನುಮತಿ ನೀಡಿಲ್ಲ. ಇಂದು ರಾತ್ರಿ ಏನಾದರೂ ಆಗಲಿ, ನಾನು ಅತ್ತೆಯ ಕೋಣೆಗೆ ಖಂಡಿತ ಹೋಗುತ್ತೇನೆ ಎಂದು ನಾನು ನಿರ್ಧರಿಸಿದ್ದೆ. ನಾನು ಮಾರುಕಟ್ಟೆಯಿಂದ ಒಂದು ಸಣ್ಣ ಗರಗಸವನ್ನು ಖರೀದಿಸಿದ್ದೆ. ಅದು ತುಂಬಾ ಸಣ್ಣದಾಗಿದ್ದರೂ ಬಹಳ ಹರಿತವಾಗಿತ್ತು. ಅದರಿಂದ ಅತ್ತೆಯ ಕೋಣೆಯ ಬೀಗವನ್ನು ಕತ್ತರಿಸಬಹುದಾಗಿತ್ತು. ರಾತ್ರಿ ಎಲ್ಲರೂ ಮಲಗಿದ ನಂತರ ನಾನು ಅಂಗಳವನ್ನೆಲ್ಲ ಗಮನಿಸಿ ಬಹಳ ಎಚ್ಚರಿಕೆಯಿಂದ ಅತ್ತೆಯ ಕೋಣೆಯ ಹತ್ತಿರ ತಲುಪಿದೆ.
ಈಗ ನಾನು ಆ ತೆಳುವಾದ ಗರಗಸವನ್ನು ತೆಗೆದುಕೊಂಡು ಬೀಗವನ್ನು ಕತ್ತರಿಸಲು ಶುರುಮಾಡಿದೆ. ಕೇವಲ 10 ನಿಮಿಷಗಳಲ್ಲಿ ಬೀಗ ಕತ್ತರಿಸಲ್ಪಟ್ಟಿತು. ನಾನು ಬೇಗನೆ ಎಚ್ಚರಿಕೆಯಿಂದ ಬೀಗವನ್ನು ತೆಗೆದು ನಿಧಾನವಾಗಿ ಚಿಲಕ ತೆರೆದು ಕೋಣೆಯೊಳಗೆ ಹೋಗಿ ಬಾಗಿಲು ಮುಚ್ಚಿಕೊಂಡೆ. ಅಲ್ಮೆರಾದಲ್ಲಿ ಅದೇ ಹಳೆಯ ತುಂಡಾದ ಬೀಗವಿತ್ತು. ನಾನು ಆ ಬೀಗ ಮತ್ತು ಅಲ್ಮೆರಾವನ್ನು ತೆರೆದೆ. ಅದರೊಳಗೆ ಒಂದು ಹಳೆಯ ಆಲ್ಬಮ್ ಇತ್ತು. ನಾನು ಅದನ್ನು ತೆರೆದಾಗ ಆಶ್ಚರ್ಯದಿಂದ ನನ್ನ ಕಣ್ಣುಗಳು ಅರಳಿದವು. ಅದರಲ್ಲಿ ಒಬ್ಬ ಸುಂದರ ಹುಡುಗಿಯ ಕಪ್ಪು ಬಿಳುಪು ಬ್ಲ್ಯಾಕ್ ಅಂಡ್ ವೈಟ್ ಫೋಟೋ ಇತ್ತು. ನನ್ನ ತಂದೆಯ ಜೊತೆ ಆ ಹುಡುಗಿ ನಿಂತಿದ್ದಳು ಮತ್ತು ಇನ್ನೊಂದು ಫೋಟೋದಲ್ಲಿ ಅವಳು ತನ್ನ 3 ಸಹೋದರರ ಜೊತೆಗಿದ್ದಳು. ನಾನು ಆ ಆಲ್ಬಮ್ ಅನ್ನು ನೋಡಿ ವಾಪಸ್ಸಿಡಲು ಹೋದಾಗ ಅದರ ಹಿಂದೆ ಧೂಳು ತುಂಬಿದ ಒಂದು ಡೈರಿ ಕಂಡಿತು. ನಾನು ಆ ಡೈರಿಯನ್ನು ಎತ್ತಿಕೊಂಡು ಅದರ ಮೇಲಿದ್ದ ಧೂಳನ್ನು ಚೆನ್ನಾಗಿ ಒರೆಸಿದೆ. ಅಷ್ಟಕ್ಕೂ ಇದರಲ್ಲಿ ಏನು ಬರೆಯಲಾಗಿದೆ ಎಂದು ನೋಡಲು ಡೈರಿಯನ್ನು ತೆರೆದಾಗ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ನಾನು ಡೈರಿಯನ್ನು ಹಿಂಬದಿಯಿಂದ ತೆರೆದಿದ್ದೆ. ಅದರಲ್ಲಿ ನೀಲಿ ಬಣ್ಣದ ಪೆನ್ನಿನಿಂದ ಕೆಲವು ಪದಗಳನ್ನು ಅರ್ಧಕ್ಕೆ ಬರೆಯಲಾಗಿತ್ತು ಮತ್ತು ಕೆಲವು ಪೂರ್ತಿಯಾಗಿದ್ದವು. ಬಹುಶಃ ಕೊನೆಯ ಪುಟದಲ್ಲಿ ಅತ್ತೆ ಅಳುತ್ತಾ ಏನೋ ಬರೆದಿದ್ದರು. ನಾನು ಡೈರಿಯನ್ನು ಮೊದಲ ಪುಟದಿಂದ ಓದಲು ಶುರುಮಾಡಿದೆ. ಅದರಲ್ಲಿ ಹೀಗೆ ಬರೆಯಲಾಗಿತ್ತು: ನಾನು ಕಾಜಲ್ ರೈ, ನನ್ನ 3 ಅಣ್ಣಂದಿರ ಒಬ್ಬಳೇ ತಂಗಿ. ನನ್ನ 3 ಅಣ್ಣಂದಿರು ನನ್ನನ್ನು ಅಪಾರವಾಗಿ ಪ್ರೀತಿಸುತ್ತಿದ್ದರು. ನಾನು ಹೇಳಿದ ಪ್ರತಿಯೊಂದು ಮಾತನ್ನು ಅವರು ಕೇಳುತ್ತಿದ್ದರು. ನನ್ನ ಬಾಯಿಂದ ಹೊರಬಂದ ಯಾವುದೇ ಆಸೆಯನ್ನು ನನ್ನ ಅಣ್ಣಂದಿರು ಈಡೇರಿಸದೇ ಇದ್ದದ್ದು ನನಗೆ ನೆನಪಿಲ್ಲ. ನನ್ನನ್ನು ಬಹಳ ಮುದ್ದು ಮಾಡಿಯೇ ನನ್ನ ಅಣ್ಣಂದಿರು ಬೆಳೆಸಿದ್ದರು. ಆದರೆ ಮೊದಲ ಸಮಸ್ಯೆ ಉಂಟಾಗಿದ್ದು ನನ್ನ ತಂದೆ ಆಸ್ತಿಯಲ್ಲಿ ನನ್ನ ಪಾಲನ್ನು ಇಟ್ಟಾಗ. ಕಾಜಲ್ಗೆ ಕೂಡ ನನ್ನ ಆಸ್ತಿಯಲ್ಲಿ ಅಣ್ಣಂದಿರಷ್ಟೇ ಸಮಾನವಾದ ಪಾಲು ನೀಡಬೇಕು, ಏಕೆಂದರೆ ಅದಕ್ಕೆ ಅವಳು ಹಕ್ಕುದಾರಳು ಎಂದು ತಂದೆ ಹೇಳಿದ್ದರು. ಈ ವಿಷಯದಲ್ಲಿ ಮೊಟ್ಟಮೊದಲು ಆಕ್ಷೇಪ ವ್ಯಕ್ತಪಡಿಸಿದ್ದು ನನ್ನ ದೊಡ್ಡಣ್ಣ ಪ್ರಕಾಶ್ ರೈ. ಅವರು ಹೇಳಿದರು, ಕಾಜಲ್ಗೆ ನಾವು ಆಸ್ತಿಯಲ್ಲಿ ಯಾವುದೇ ಪಾಲನ್ನು ನೀಡುವುದಿಲ್ಲ, ಏಕೆಂದರೆ ಇಂದಿನವರೆಗೂ ನಮ್ಮ ವಂಶದಲ್ಲಿ ಹೆಣ್ಣು ಮಕ್ಕಳಿಗೆ ಆಸ್ತಿ ನೀಡಿಲ್ಲ. ಈ ಮಾತು ಕೇಳಿದ ತಕ್ಷಣ ನನ್ನ ತಂದೆ ಹೇಳಿದರು, ನಾನು ನನ್ನ ಮಗಳಿಗೆ ಆಸ್ತಿಯಲ್ಲಿ ಪಾಲು ನೀಡಿಯೇ ತೀರುತ್ತೇನೆ. ನಮ್ಮ ವಂಶದಲ್ಲಿ ಅನಕ್ಷರಸ್ಥರಂತಹ ಸಂಪ್ರದಾಯವಿತ್ತು, ಆದರೆ ಈಗ ಈ ಸಂಪ್ರದಾಯವನ್ನು ಯಾರಾದರೂ ಒಬ್ಬರು ಕೊನೆಗೊಳಿಸಲೇಬೇಕು. ಆದರೆ ನನ್ನ 3 ಅಣ್ಣಂದಿರು ತಂದೆಯ ಈ ಮಾತನ್ನು ಕೇಳಿದಾಗ ಅವರ ಮುಖದಲ್ಲಿ ಸಿಟ್ಟು ಮತ್ತು ಅಸಮಾಧಾನ ಎದ್ದು ಕಂಡಿತು. ನನಗೆ ನನ್ನ 3 ಅಣ್ಣಂದಿರ ಮೇಲೆ ಅದೆಷ್ಟು ಪ್ರೀತಿಯಿತ್ತೆಂದರೆ ನಾನು ನನ್ನ ತಂದೆಗೆ ಹೇಳಿದ್ದೆ, ನನಗೆ ಯಾವುದೇ ಪಾಲು ಬೇಡ, ನನ್ನ ಪಾಲನ್ನು ನನ್ನ 3 ಅಣ್ಣಂದಿರಿಗೆ ನೀಡಿ. ನನ್ನ ಅಣ್ಣಂದಿರೇ ನನ್ನ ಪ್ರಾಣ, ಅವರಿಗಾಗಿ ನಾನು ನನ್ನ ಪ್ರಾಣವನ್ನೇ ಅರ್ಪಿಸಲು ಸಿದ್ಧಳಿದ್ದೇನೆ. ಆದರೆ ಭವಿಷ್ಯದಲ್ಲಿ ನನ್ನ ಜೊತೆ ಏನಾಗಲಿದೆ ಎಂಬುದು ನನಗೆ ತಿಳಿದಿರಲಿಲ್ಲ. ನನ್ನ ಕಿರಿಯಣ್ಣ ಪ್ರದೀಪ್ ರೈನ ಮದುವೆ ನಿಶ್ಚಯವಾದಾಗ ಅವರ ಭಾವನ ಜೊತೆ ನನ್ನ ಮದುವೆಯನ್ನು ಬಲವಂತವಾಗಿ ನಿಶ್ಚಯಿಸಲಾಯಿತು. ಆದರೆ ಆ ಹುಡುಗ ನನಗೆ ಸ್ವಲ್ಪವೂ ಇಷ್ಟವಿರಲಿಲ್ಲ. ಅವನು ಒಬ್ಬ ಒಳ್ಳೆಯ ಯುವಕನೂ ಆಗಿರಲಿಲ್ಲ, ಬದಲಾಗಿ ಹೆಚ್ಚಿನ ವಯಸ್ಸಿನ ಅಮಲು ಪದಾರ್ಥ ವ್ಯಸನಿಯಾಗಿದ್ದ ನಶೇಡಿ. ನಾನು ಅಣ್ಣಂದಿರ ಬಳಿ ಈ ವಿಷಯದ ಬಗ್ಗೆ ಪ್ರತಿಭಟಿಸಿ, ಆ ಹುಡುಗ ನನಗೆ ಇಷ್ಟವಿಲ್ಲ ಮತ್ತು ಅವನು ಒಳ್ಳೆಯವನೂ ಅಲ್ಲ ಎಂದು ಹೇಳಿದಾಗ ನನ್ನ ಅಣ್ಣಂದಿರು ಹೇಳಿದರು, ನಮ್ಮ ವಂಶದಲ್ಲಿ ಮನೆಯ ಹಿರಿಯರೇ ಹೆಣ್ಣುಮಕ್ಕಳ ಮದುವೆ ನಿಶ್ಚಯಿಸುತ್ತಾ ಬಂದಿದ್ದಾರೆ. ಆದ್ದರಿಂದ ನೀನು ನಮ್ಮ ಇಚ್ಛೆಯಂತೆಯೇ ಮದುವೆಯಾಗಬೇಕು. ನಾವು ನಿನಗಾಗಿ ಯಾರನ್ನು ಇಷ್ಟಪಟ್ಟಿದ್ದೇವೋ ಅವನ ಜೊತೆಯೇ ನಿನ್ನ ಮದುವೆ ನಡೆಯುತ್ತದೆ. ಆದರೆ ನಾನು ನಿರಾಕರಿಸಿದೆ. ನಾನು ಹೇಳಿದೆ, ನಾನು ಆ ಹುಡುಗನನ್ನು ಎಂದಿಗೂ ಮದುವೆಯಾಗುವುದಿಲ್ಲ. ಅವನು ಕುಡಿದು ಬಂದು ನನ್ನನ್ನು ಹೊಡೆಯುತ್ತಾನೆ, ಬಡಿಯುತ್ತಾನೆ. ನನ್ನ ಜೀವನವೇ ನಾಶವಾಗಿ ಹೋಗುತ್ತದೆ. ಆದರೆ ಯಾವ ಅಣ್ಣನೂ ನನ್ನ ಈ ಮಾತಿಗೆ ಕಿವಿಗೊಡಲಿಲ್ಲ. ಅವರು ಹೇಳಿದರು, ಇದು ವರ್ಷಗಳಿಂದ ನಡೆದುಕೊಂಡು ಬಂದಿರುವ ಪದ್ಧತಿ. ಅವನು ಹೇಗೇ ಇರಲಿ, ನಿನ್ನ ಜೀವನ ಅವನ ಜೊತೆಗೆ ಕಳೆಯಬೇಕು. ನಾನು ಒಬ್ಬ ಓದಿದ ಹುಡುಗಿಯಾಗಿದ್ದೆ. ನಮ್ಮ ಹಳ್ಳಿಯ ಬಹಳ ಕಡಿಮೆ ಹುಡುಗಿಯರಲ್ಲಿ ಎಂಎ ಪದವಿ ಪಡೆದವರಲ್ಲಿ ನನ್ನ ಹೆಸರಿತ್ತು. ಇಲ್ಲದಿದ್ದರೆ ನಮ್ಮ ಮನೆಯಲ್ಲಿ ಹುಡುಗಿಯರಿಗೆ 5ನೇ ಅಥವಾ 6ನೇ ತರಗತಿಯವರೆಗೆ ಮಾತ್ರ ಶಿಕ್ಷಣ ನೀಡಲಾಗುತ್ತಿತ್ತು. ನಾನು ಎಂಎ ಪದವಿ ಪಡೆದಿದ್ದೆ ಎಂದರೆ ಅದು ನನ್ನ ತಂದೆಯ ಕಾರಣದಿಂದ, ಏಕೆಂದರೆ ಅವರ ಆಲೋಚನೆ ನನ್ನ ಅಣ್ಣಂದಿರಂತೆ ಇರಲಿಲ್ಲ. ನಾನು ಅಳುತ್ತಾ ಈ ವಿಷಯವನ್ನು ನನ್ನ ತಂದೆಗೆ ಹೇಳಿದಾಗ ಅವರು ಹೇಳಿದರು, ನಾನು ಅಲ್ಲಿಂದ ಈ ಸಂಬಂಧವನ್ನು ಮುರಿದು ಹಾಕುತ್ತೇನೆ. ಆದರೆ ಈ ವಿಷಯ ಪ್ರದೀಪ್ ಅಣ್ಣನಿಗೆ ತಿಳಿದಾಗ ಅವರು ಬಹಳ ಕೋಪಗೊಂಡರು. ಏಕೆಂದರೆ ನನ್ನ ತಂದೆ ಆ ಮನೆಯವರಿಗೆ ತಮ್ಮ ಮಗನನ್ನು ಈ ಮನೆಯ ಅಳಿಯನನ್ನಾಗಿ ಮಾಡಿಕೊಳ್ಳುವುದಿಲ್ಲ ಎಂದು ಹೇಳಿದಾಗ ಅವರು ಕೂಡ ನನ್ನ ಅಣ್ಣನನ್ನು ತಮ್ಮ ಮನೆಯ ಅಳಿಯನನ್ನಾಗಿ ಮಾಡಿಕೊಳ್ಳಲು ಸ್ಪಷ್ಟವಾಗಿ ನಿರಾಕರಿಸಿದ್ದರು. ಪ್ರದೀಪ್ ಅಣ್ಣನಿಗೆ ಆ ಹುಡುಗಿಯ ಮೇಲೆ ಬಹಳ ಒಲವು ಮತ್ತು ಪ್ರೀತಿಯಿತ್ತು. ಅವರು ಹೇಳಿದರು, ಒಂದು ವೇಳೆ ನನ್ನ ಮದುವೆ ಅವಳ ಜೊತೆ ನಡೆಯದಿದ್ದರೆ ನಾನು ನನ್ನ ಪ್ರಾಣವನ್ನೇ ತೆಗೆದುಕೊಳ್ಳುತ್ತೇನೆ.
ಅವರು ತಂದೆಯ ಜೊತೆ ಬಹಳ ಉಗ್ರವಾದ ಮಾತುಗಳಲ್ಲಿ ಮಾತನಾಡಿದರು. ಅವರಿಗೆ ಕೇಳಿದರು, ತಂದೆಯೇ, ಅಷ್ಟಕ್ಕೂ ನಿಮಗೇನು ತೊಂದರೆ? ಉಳಿದವರ ತಂಗಿಯರು ತಮ್ಮ ಜೀವನವನ್ನು ಹೇಗೆ ಕಳೆಯುತ್ತಾರೋ ಹಾಗೆಯೇ ಕಾಜಲ್ ಕೂಡ ಕಳೆದುಕೊಳ್ಳಲಿ. ತಂದೆ ಈ ವಿಷಯಕ್ಕೆ ಅವರ ಜೊತೆ ವಾಗ್ವಾದ ನಡೆಸಿ, ನಾನು ನನ್ನ ಮಗಳ ಮದುವೆಯನ್ನು ಅವಳ ಇಷ್ಟದಂತೆಯೇ ಮಾಡುತ್ತೇನೆ ಎಂದು ಹೇಳಿದಾಗ ನನ್ನ 3 ಅಣ್ಣಂದಿರು ನನ್ನ ತಂದೆಯ ಜೊತೆ ಬಹಳ ಜಗಳವಾಡಿದರು ಮತ್ತು ಅಂದಿನಿಂದಲೇ ನನ್ನ ತಂದೆ ಅನಾರೋಗ್ಯಕ್ಕೆ ಒಳಗಾದರು. ಅವರು ನನಗೆ ಸಾಥ್ ನೀಡಲು ಬಯಸಿದ್ದರು, ಆದರೆ ಅವರ ಅನಾರೋಗ್ಯ ಅವರನ್ನು ಎಷ್ಟರ ಮಟ್ಟಿಗೆ ಅಸಹಾಯಕರನ್ನಾಗಿ ಮಾಡಿತು ಎಂದರೆ ಸಮಯಕ್ಕಿಂತ ಮೊದಲೇ ಅವರು ಸಾವನ್ನಪ್ಪಿದರು. ಅಂದು ರಾತ್ರಿ ನನ್ನ ತಂದೆಯ ಜೊತೆ ನನ್ನ ಅಣ್ಣಂದಿರು ಬಹಳ ಕೆಟ್ಟದಾಗಿ ವರ್ತಿಸಿದ್ದರು. ಬಹುಶಃ ಗಂಡು ಮಕ್ಕಳ ಈ ಅಸಭ್ಯ ವರ್ತನೆಯ ದುಃಖವನ್ನು ನನ್ನ ತಂದೆಗೆ ಸಹಿಸಲಾಗಲಿಲ್ಲ ಮತ್ತು ನನ್ನ ತಂದೆ ನಿಧನರಾದರು. ಅದರ ನಂತರ ಮನೆಯ ಮೇಲೆ ಸಂಕಷ್ಟದ ಪರ್ವತವೇ ಮುರಿದು ಬಿದ್ದಂತಾಯಿತು. ನಾನು ನನ್ನ 3 ಅಣ್ಣಂದಿರ ಅಂತಹ ರೂಪವನ್ನು ನೋಡಿದೆ. ಅದರ ಬಗ್ಗೆ ನಾನು ಎಂದಿಗೂ ಕನಸಿನಲ್ಲೂ ಯೋಚಿಸಿರಲಿಲ್ಲ. ನನಗೆ ಪಕ್ಕದ ಮನೆಯಲ್ಲಿದ್ದ ಒಬ್ಬ ಹುಡುಗನ ಮೇಲೆ ಬಹಳ ಪ್ರೀತಿಯಿತ್ತು. ಅವನೂ ಕೂಡ ನನ್ನನ್ನು ತುಂಬಾ ಇಷ್ಟಪಡುತ್ತಿದ್ದನು. ಆದರೆ ನನ್ನ ತಂದೆಯ ಮರಣದ ನಂತರ ನನ್ನ ಮದುವೆಯನ್ನು ಬಲವಂತವಾಗಿ ಪ್ರದೀಪ್ ಅಣ್ಣನ ಭಾವನ ಜೊತೆ ನಿಶ್ಚಯಿಸಲಾಯಿತು. ನಾನು ಅವನನ್ನು ಮದುವೆಯಾಗಲು ಬಯಸುತ್ತಿರಲಿಲ್ಲ. ನಾನು ನನ್ನ ಮಧ್ಯದಣ್ಣ ಪಂಕಜ್ ಅಣ್ಣನಿಗೆ, ದೊಡ್ಡಣ್ಣ ಮತ್ತು ಕಿರಿಯಣ್ಣನಿಗೆ ತಿಳಿಹೇಳುವಂತೆ ಬಹಳ ಬೇಡಿಕೊಂಡೆ. ಆದರೆ ಅವರು ಕೂಡ ನನ್ನ ಮುಖಕ್ಕೆ ಹೊಡೆದು, ನಿನ್ನ ಅಣ್ಣಂದಿರ ಇಚ್ಛೆಯ ಮುಂದೆ ನೀನು ತಲೆ ಬಾಗಬೇಕು ಎಂದು ಬುದ್ಧಿವಾದ ಹೇಳಿದರು. ನಾನು ಇನ್ನೂ ಡೈರಿಯನ್ನು ಓದುತ್ತಲೇ ಇದ್ದೆ. ಆಗ ಯಾರೋ ನನ್ನ ತಲೆಗೆ ಜೋರಾಗಿ ಒಂದು ಪೆಟ್ಟು, ತಪ್ಪಡ್ ನೀಡಿದರು. ನನಗೆ ತಲೆ ಸುತ್ತು ಬಂದಂತಾಯಿತು. ನಾನು ತಿರುಗಿ ನೋಡಿದಾಗ ನನ್ನ ಪ್ರಜ್ಞೆಯೇ ತಪ್ಪಿದಂತಾಯಿತು. ಅವರು ನನ್ನ ತಂದೆಯಾಗಿದ್ದರು. ಅವರು ನನ್ನ ಕಿವಿಯನ್ನು ಹಿಡಿದು ನನ್ನನ್ನು ಎಬ್ಬಿಸಿದರು ಮತ್ತು ನನ್ನ ಮುಖಕ್ಕೆ ಜೋರಾಗಿ ಒಂದು ಏಟು ಕೊಟ್ಟರು. ನಾನು ಸಾವರಿಸಿಕೊಳ್ಳಲು ಸಾಧ್ಯವಾಗದೆ ನೆಲದ ಮೇಲೆ ಬಿದ್ದೆ. ನನ್ನ ತಂದೆ ನನಗೆ ಕೆಟ್ಟದಾಗಿ ಬಯಲಾರಂಭಿಸಿದರು. ಅವರು ಹೇಳಿದರು, ಅಧಮ ಹುಡುಗಿಯೇ, ಕಂಬಕ್ತ್ ಲಡಕಿ, ನಿನಗೆ ಈ ಕೋಣೆಗೆ ಬರಬೇಡ ಎಂದು ಹೇಳಿರಲಿಲ್ಲವೇ? ಅಷ್ಟಕ್ಕೂ ನೀನು ಏನು ಓದುತ್ತಿದ್ದೀಯಾ? ಅವರು ನನ್ನ ಕೈಯಿಂದ ಬಲವಂತವಾಗಿ ಆ ಡೈರಿಯನ್ನು ಕಿತ್ತುಕೊಂಡರು. ನಂತರ ಡೈರಿಯ ಕೆಲವು ಪುಟಗಳನ್ನು ಹರಿದು ಹಾಕಿದರು. ಸಿಟ್ಟಿನಿಂದ ಅವರ ಮುಖ ಕೆಂಪಾಗತೊಡಗಿತ್ತು. ಅವರು ತಮ್ಮ ಜೇಬಿನಿಂದ ಲೈಟರ್ ತೆಗೆದು ನನ್ನ ಕಣ್ಣ ಮುಂದೆಯೇ ಆ ಡೈರಿಯನ್ನು ಸುಟ್ಟು ಹಾಕಿದರು. ನಾನು ಅರ್ಧ ಸತ್ಯವನ್ನು ಮಾತ್ರ ತಿಳಿದುಕೊಂಡಿದ್ದೆ. ಇನ್ನು ಅರ್ಧದಷ್ಟು ಸತ್ಯ ನನಗೆ ತಿಳಿದಿರಲಿಲ್ಲ. ಆದರೆ ಆ ಡೈರಿ ಸುಟ್ಟು ಹೋಗಿತ್ತು. ಅದರಲ್ಲಿ ನನ್ನ ತಂದೆಯ ಅಸಲಿ ಬಣ್ಣ ಬರೆಯಲಾಗಿತ್ತು. ಈಗ ನನಗೆ ನನ್ನ ತಂದೆಯ ಮೇಲೆ ಅಸಹ್ಯ ಹುಟ್ಟತೊಡಗಿತ್ತು. ನನ್ನ ತಂದೆ ನನ್ನನ್ನು ತುಂಬಾ ಹೊಡೆದಿದ್ದರು. ಆ ಶಬ್ದ ಕೇಳಿ ಅಮ್ಮ ಮತ್ತು ತಮ್ಮ ಕೂಡ ಎದ್ದರು. ನನ್ನ ತಮ್ಮ ನನ್ನನ್ನು ತಂದೆಯ ಹೊಡೆತದಿಂದ ಉಳಿಸಲು ಪ್ರಯತ್ನಿಸುತ್ತಿದ್ದನು. ಆದರೆ ತಂದೆ ಅವನನ್ನು ಎತ್ತಿ ದೂರ ಎಸೆದರು. ಇದರಿಂದ ಅವನಿಗೆ ಸಾಕಷ್ಟು ಪೆಟ್ಟಾಗಿತ್ತು. ಅಮ್ಮ ಜೋರಾಗಿ ಕಿರುಚುತ್ತಾ, ಮಗಳು ಈಗ ಬೆಳೆಯುತ್ತಿದ್ದಾಳೆ, ಅವಳ ಮೇಲೆ ಕೈ ಎತ್ತಬೇಡಿ, ಅವಳನ್ನು ಬಿಟ್ಟುಬಿಡಿ ಎಂದು ಅಪ್ಪನಿಗೆ ಹೇಳುತ್ತಿದ್ದರು. ಅಮ್ಮನ ಮುಖದ ಬಣ್ಣ ಪೂರ್ತಿಗೆಟ್ಟಿತ್ತು. ಅವರು ಬಹಳ ಕಷ್ಟಪಟ್ಟು ಅಪ್ಪನ ಹೊಡೆತದಿಂದ ನನ್ನನ್ನು ಉಳಿಸಿದರು. ನನ್ನ ಮುಖದ ಮೇಲೆ ಸಾಕಷ್ಟು ಗಾಯಗಳಾಗಿದ್ದವು. ತುಟಿಯ ಹತ್ತಿರ ರಕ್ತ ಬರುತ್ತಿತ್ತು. ಸದ್ಯಕ್ಕೆ ಅಮ್ಮ ಅಳುತ್ತಾ ನನ್ನನ್ನು ನನ್ನ ಕೋಣೆಗೆ ಬಿಡಲು ಬಂದರು. ನಂತರ ಅಮ್ಮ ಹೇಳಿದರು, ಮಾನಸಿ, ನಿನಗೆ ಈ ಕೋಣೆಗೆ ಬರಬೇಡ ಎಂದು ಹೇಳಿರಲಿಲ್ಲವೇ? ನಾನು ಹೇಳಿದೆ, ಅಮ್ಮ, ನನ್ನ ತಂದೆ ತಮ್ಮ ತಂಗಿಯ ಜೊತೆ ಒಳ್ಳೆಯದನ್ನು ಮಾಡಿಲ್ಲ. ಇದನ್ನು ಕೇಳಿದ ತಕ್ಷಣ ಅಮ್ಮ ಹೇಳಿದರು, ಅಚ್ಚಾ ಅಚ್ಚಾ, ಸುಮ್ಮನಿರು, ನೀನು ನಿನ್ನ ತಂದೆಯ ಸಿಟ್ಟನ್ನೂ ನೋಡಿಲ್ಲ. ಅವರು ನಿನ್ನನ್ನೂ ಬಿಡುವುದಿಲ್ಲ. ಬಾಯಿ ಮುಚ್ಚು. ಆದರೆ ಅತ್ತೆಯ ಜೊತೆ ಅಷ್ಟಕ್ಕೂ ಏನಾಗಿತ್ತು ಎಂಬ ಉಳಿದ ಸತ್ಯವನ್ನು ತಿಳಿಯುವ ಹಂಬಲ ನನಗಿತ್ತು. ಅಷ್ಟಕ್ಕೂ ಈ ಬಗ್ಗೆ ನನಗೆ ಯಾರು ಹೇಳುತ್ತಾರೆ? ಮನೆಯ ಕೆಲಸಗಾರನಿಗೆ ಕೇಳೋಣವೆಂದು ಯೋಚಿಸಿದೆ. ಆದರೆ ಅವನು ಅಪ್ಪನ ನಂಬಿಕಸ್ಥ ಸೇವಕ. ಅವನು ಎಂದಿಗೂ ಸತ್ಯ ಹೇಳುವುದಿಲ್ಲ. ಆಗ ನನಗೆ ಆ ಭಿಕ್ಷುಕನ ನೆನಪಾಯಿತು. ಅವನಿಗೆ ಈ ಬಗ್ಗೆ ಖಂಡಿತ ಏನೋ ತಿಳಿದಿದೆ. ಮರುದಿನವೇ ನಾನು ಮನೆಯಿಂದ ಹೊರಬಂದೆ. ನನ್ನ ಕಣ್ಣುಗಳು ಆ ಭಿಕ್ಷುಕನನ್ನು ಹುಡುಕುತ್ತಿದ್ದವು. ಅವನ ಕೆಲವೇ ಮಾತುಗಳು ನನ್ನ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದವು. ಖಂಡಿತ ಅವನಿಗೆ ಬಹಳಷ್ಟು ವಿಷಯಗಳು ತಿಳಿದಿದ್ದವು. ನಾನು ಅವನನ್ನೇ ಹುಡುಕುತ್ತಿದ್ದೆ. ಅವನು ಎಲ್ಲಿ ಹೋದ ಎಂದು ತಿಳಿಯುತ್ತಿರಲಿಲ್ಲ. ನಾನು ಅವನು ಮಾಯವಾದ ಅದೇ ಗಲ್ಲಿಗೆ ಬಂದೆ. ಅಲ್ಲಿಗೆ ಹೋದಾಗ ಅವನು ಒಂದು ಮೂಲೆಯಲ್ಲಿ ಕಣ್ಣು ಮುಚ್ಚಿ ಕೈಯಲ್ಲಿ ಪಾತ್ರೆ ಹಿಡಿದು ಕುಳಿತಿದ್ದನು. ನಾನು ಅವನ ಹತ್ತಿರ ಹೋದಾಗ ಅವನು ಕಣ್ಣು ಮುಚ್ಚಿದ್ದರೂ ನನ್ನನ್ನು ಗುರುತಿಸಿ ಹೇಳಿದನು, ನಿನ್ನ ತಂದೆ ನಿನ್ನನ್ನು ಯಾವ ಸ್ಥಿತಿಗೆ ತಂದಿದ್ದಾರೆ ನೋಡು. ನಿನ್ನ ತಂದೆ ಬಹಳ ಕ್ರೂರ ಮನುಷ್ಯ. ಅವನು ಒಬ್ಬ ಕಾಡುಮೃಗ. ಆದ್ದರಿಂದ ಅಷ್ಟೇ ಅಲ್ಲ, ನಿನ್ನ ಇಬ್ಬರು ಚಿಕ್ಕಪ್ಪಂದಿರೂ ಕೂಡ ಕ್ರೂರಿಗಳೇ. ನಾನು ಹೇಳಿದೆ, ನನಗೆ ಸತ್ಯ ತಿಳಿಯಬೇಕು. ದಯವಿಟ್ಟು ಸತ್ಯವೇನು ಎಂದು ಹೇಳಿ. ಅವನು ಹೇಳಿದನು,
ನಿನ್ನ ಅತ್ತೆಯ ಮೇಲೆ ಬಹಳ ದೊಡ್ಡ ಅನ್ಯಾಯ ನಡೆದಿತ್ತು. ನಾನು ಕೇಳಿದೆ, ಅವರ ಜೊತೆ ಏನಾಗಿತ್ತು? ಆ ಮನುಷ್ಯ ತನ್ನ ಕಣ್ಣೀರನ್ನು ಒರೆಸಿಕೊಂಡನು. ನಂತರ ಕೇಳಿದನು, ನೀನು ನಿನ್ನ ಅತ್ತೆಗೆ ನ್ಯಾಯ ಕೊಡಿಸಲು ಬಯಸುವೆಯಾ? ನಾನು ಹೇಳಿದೆ, ಹೌದು, ನಾನು ಪೂರ್ತಿ ಪ್ರಯತ್ನ ಮಾಡುತ್ತೇನೆ. ನೀವು ಮೊದಲು ವಿಷಯ ತಿಳಿಸಿ. ನಂತರ ಆ ಮನುಷ್ಯ ಹೇಳತೊಡಗಿದನು, ಗೌರವದ ಹೆಸರಿನಲ್ಲಿ ಹೆಣ್ಣನ್ನು ಇನ್ನು ಎಷ್ಟು ಕಾಲ ಕೊಲ್ಲುತ್ತಾರೋ ಗೊತ್ತಿಲ್ಲ. ನಂತರ ಅವನು ಹೇಳಿದನು, ನಿನ್ನ ಅತ್ತೆ ಪಕ್ಕದ ಮನೆಯ ಹುಡುಗನನ್ನು ಇಷ್ಟಪಡುತ್ತಿದ್ದಳು. ಆದರೆ ನಿನ್ನ ಚಿಕ್ಕಪ್ಪಂದಿರು ಮತ್ತು ತಂದೆ ಅವಳ ಇಚ್ಛೆಯಿಲ್ಲದೆ ಮದುವೆ ನಿಶ್ಚಯಿಸಿದ್ದರು. ಅವರು ಅವಳನ್ನು ತಮ್ಮ ಹಠಕ್ಕೆ ಬಲಿಕೊಡಲು ಬಯಸಿದ್ದರು. ಕುಡಿತದ ವ್ಯಸನಿಯಾಗಿದ್ದ ಒಬ್ಬನ ಜೊತೆ ಅವಳ ಮದುವೆ ಮಾಡಲು ಹೊರಟಿದ್ದರು. ಆ ಮದುವೆ ನಡೆದಿದ್ದರೆ ಅವಳ ಜೀವನ ನಾಶವಾಗುತ್ತಿತ್ತು. ಅವಳು ಪಕ್ಕದ ಮನೆಯ ಹುಡುಗನನ್ನು ಪ್ರೀತಿಸುತ್ತಿದ್ದಳು. ಆದ್ದರಿಂದ ಕಾಜಲ್ನ ಮದುವೆ ನಿಶ್ಚಯವಾಗಿದೆ ಎಂಬ ಸುದ್ದಿ ತಿಳಿದ ತಕ್ಷಣ ಆ ಹುಡುಗ ತನ್ನ ತಾಯಿಯನ್ನು ಕರೆದುಕೊಂಡು ಮನೆಗೆ ಬಂದಿದ್ದನು. ಅವನು ಬಹಳ ಬೇಡಿಕೊಂಡಿದ್ದನು. ಅವನು ಗೌರವದಿಂದ ನಿನ್ನ ಅತ್ತೆಯನ್ನು ತನ್ನ ಧರ್ಮಪತ್ನಿಯನ್ನಾಗಿ ಮಾಡಿಕೊಳ್ಳಲು ಬಯಸಿದ್ದನು. ಅವನ ತಾಯಿಯೂ ಕೂಡ ನನ್ನ ಮಗನ ಮದುವೆ ಕಾಜಲ್ ಜೊತೆ ಮಾಡಿಸಿ, ನಮಗೆ ಕಾಜಲ್ ಬಿಟ್ಟು ಬೇರೇನೂ ಬೇಡ ಎಂದು ಬಹಳ ಕಳಕಳಿಯಿಂದ ಬೇಡಿಕೊಂಡಿದ್ದರು. ಆದರೆ ನಿನ್ನ ಕಿರಿಯ ಚಿಕ್ಕಪ್ಪ ಪ್ರದೀಪ್ನ ಹಠವೇನೆಂದರೆ ಕಾಜಲ್ ಮದುವೆ ತನ್ನ ಭಾವನ ಜೊತೆಯೇ ಆಗಬೇಕು ಎಂದು. ಅವರು ಎಷ್ಟು ವಿನಂತಿಸಿದರೂ ನಿನ್ನ ತಂದೆಯಾಗಲಿ ಅಥವಾ ಅವರ ಇಬ್ಬರು ಸಹೋದರರಾಗಲಿ ಒಪ್ಪಲಿಲ್ಲ. ಆ ಮೂವರು ಸಹೋದರರು ಸೇರಿ ತಮ್ಮ ತಂಗಿಯ ಜೀವನವನ್ನು ನಾಶ ಮಾಡಲು ಹಠ ಹಿಡಿದಿದ್ದರು. ಮತ್ತು ಒಂದು ದಿನ ಬೆಳಿಗ್ಗೆ ಎದ್ದಾಗ ಕಾಜಲ್ ಮನೆಯಿಂದ ನಾಪತ್ತೆಯಾಗಿದ್ದಳು. ಮನೆಯಲ್ಲಿ ಒಂದು ಪತ್ರವಿತ್ತು. ಅದರಲ್ಲಿ ಹೀಗೆ ಬರೆಯಲಾಗಿತ್ತು, ನೀವು ನನ್ನ ಮೇಲೆ ಬಹಳ ದೊಡ್ಡ ಅನ್ಯಾಯ ಮಾಡುತ್ತಿದ್ದೀರಾ. ಹೀಗೆ ಮಾಡಬೇಡಿ ಎಂದು ನಾನು ನಿಮಗೆ ಅದೆಷ್ಟು ಹೇಳಿದರೂ ನೀವು ಕೇಳಲಿಲ್ಲ. ಆದ್ದರಿಂದ ಈಗ ನಾನು ಈ ಮನೆ ಬಿಟ್ಟು ಓಡಿಹೋಗಲು ನಿರ್ಧರಿಸಿದ್ದೇನೆ. ನನ್ನನ್ನು ಹುಡುಕಲು ಪ್ರಯತ್ನಿಸಬೇಡಿ. ಈ ಪತ್ರ ಓದಿದ ತಕ್ಷಣ ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರ ಅಹಂಕಾರ, ಗೈರತ್ ಕೆರಳಿತು. ಅವರು ಅವಳನ್ನು ಎಲ್ಲೆಡೆ ಹುಡುಕಲು ಪ್ರಯತ್ನಿಸಿದ್ದರು, ಆದರೆ ಅವಳು ಎಲ್ಲಿಯೂ ಸಿಗಲಿಲ್ಲ. ಅವಳು ತಾನು ಇಷ್ಟಪಡುವ ಹುಡುಗನನ್ನೇ ಮದುವೆಯಾಗಿದ್ದಾಳೆ ಎಂಬ ಸುದ್ದಿ ಮಾತ್ರ ಅವರಿಗೆ ತಿಳಿಯಿತು. ಏಕೆಂದರೆ ಕಾಜಲ್ ಮನೆ ಬಿಟ್ಟು ಹೋದಂದಿನಿಂದ ಆ ಹುಡುಗ ಕೂಡ ತನ್ನ ತಾಯಿಯೊಂದಿಗೆ ತನ್ನ ಮನೆಯಿಂದ ನಾಪತ್ತೆಯಾಗಿದ್ದನು. ಅವನು ಅವಳನ್ನು ಮದುವೆಯಾಗಿದ್ದನು ಮತ್ತು ಅವರಿಬ್ಬರೂ ಯಾವುದೋ ಅಜ್ಞಾತ ಸ್ಥಳದಲ್ಲಿ ವಾಸಿಸುತ್ತಿದ್ದರು. ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರು ಅವಳನ್ನು ಹುಡುಕಲು ತುಂಬಾ ಪ್ರಯತ್ನಿಸಿದರು, ಆದರೆ ಅವರು ಯಶಸ್ವಿಯಾಗಲಿಲ್ಲ. ಅವರು ಆ ಹುಡುಗ ಆಕಾಶನ ಸಂಬಂಧಿಕರಿಗೆ ಹಿಂಸೆ ನೀಡಲು ಪ್ರಾರಂಭಿಸಿದರು ಮತ್ತು ಕಾಜಲ್ ಮತ್ತು ಆಕಾಶ್ ಸಿಗದಿದ್ದರೆ ನಾವು ನಿಮ್ಮನ್ನು ಬಿಡುವುದಿಲ್ಲ ಎಂದು ಬೆದರಿಕೆ ಹಾಕಿದರು. ಆದರೆ ಅವರ ಸಂಬಂಧಿಕರಿಗೆ ಅವರ ಬಗ್ಗೆ ಏನೂ ತಿಳಿದಿರಲಿಲ್ಲ. ಆಕಾಶ್ ತನ್ನ ತಾಯಿಯನ್ನು ತನ್ನೊಂದಿಗೆ ಕರೆದೊಯ್ದಿದ್ದನು, ಏಕೆಂದರೆ ಕಾಜಲ್ನ ಮೂವರು ಅಣ್ಣಂದಿರು ತನ್ನ ತಾಯಿಯನ್ನು ತುಂಬಾ ಪೀಡಿಸುತ್ತಾರೆ ಎಂಬುದು ಅವನಿಗೆ ತಿಳಿದಿತ್ತು. ಹೀಗೆ 1 ವರ್ಷ ಕಳೆದು ಹೋಯಿತು. ನಿನ್ನ ತಂದೆ ಮತ್ತು ನಿನ್ನ ಇಬ್ಬರು ಚಿಕ್ಕಪ್ಪಂದಿರು ಆಕಾಶನ ತಾಯಿ ಮನೆಗೆ ನನಿಹಾಲ್ ಹೋಗಿ, ನಾವು ಕಾಜಲ್ ಮತ್ತು ಆಕಾಶನನ್ನು ಕ್ಷಮಿಸಿದ್ದೇವೆ ಎಂದು ಹೇಳಿದರು. ನಡೆದದ್ದು ನಡೆದು ಹೋಯಿತು. ನಮ್ಮ ತಂಗಿ ನಮ್ಮ ಹತ್ತಿರ ಬರಬೇಕೆಂದು ನಾವು ಬಯಸುತ್ತೇವೆ. ನಾವು ಮೊದಲಿನಂತೆಯೇ ಅವಳನ್ನು ಪ್ರೀತಿ ಮತ್ತು ಮಮತೆಯಿಂದ ನೋಡಿಕೊಳ್ಳುತ್ತೇವೆ. ನಮಗೆ ಈಗ ಅವರಿಬ್ಬರ ಸಂಬಂಧದ ಬಗ್ಗೆ ಯಾವುದೇ ಆಕ್ಷೇಪವಿಲ್ಲ ಎಂದು ನಂಬಿಸಿದರು. ಆಕಾಶನ ಸಂಬಂಧಿಕರಿಗೆ ಅವರು ಎಲ್ಲಿದ್ದಾರೆಂದು ತಿಳಿದಿರಲಿಲ್ಲ, ಆದರೆ ಹಳ್ಳಿಯಲ್ಲಿದ್ದ ಆಕಾಶನ ಗೆಳೆಯರಿಗೆ ಅವರು ಎಲ್ಲಿದ್ದಾರೆಂದು ತಿಳಿದಿತ್ತು. ಅವರು ಆಕಾಶ್ ಮತ್ತು ಕಾಜಲ್ಗೆ ಈ ಸುದ್ದಿಯನ್ನು ತಲುಪಿಸಿದರು. ಕಾಜಲ್ನ ಅಣ್ಣಂದಿರು ಅವಳನ್ನು ಕ್ಷಮಿಸಿದ್ದಾರೆ ಮತ್ತು ಅವರು ರಾಜಿ ಮಾಡಿಕೊಳ್ಳಲು ಬಯಸುತ್ತಿದ್ದಾರೆ ಎಂದು. ಕಳೆದ 1 ವರ್ಷದಲ್ಲಿ ಆಕಾಶನ ತಾಯಿ ಈ ಲೋಕವನ್ನು ಬಿಟ್ಟು ಹೋಗಿದ್ದರು ಮತ್ತು ಅವರಿಬ್ಬರೂ ಒಬ್ಬರಿಗೊಬ್ಬರು ಆಸರೆಯಾಗಿ ಬದುಕುತ್ತಿದ್ದರು. ಆಕಾಶ್ ಮತ್ತು ಕಾಜಲ್ ಅಣ್ಣಂದಿರ ಮಾತುಗಳನ್ನು ನಂಬಿದರು. 1 ತಿಂಗಳ ನಂತರ ಕಾಜಲ್ ತನ್ನ ಹಳ್ಳಿಯ ಗಂಡನ ಮನೆಗೆ ಮರಳಿ ಬಂದಳು. ಅವಳು ಬಂದಿದ್ದಾಳೆ ಎಂಬ ವಿಷಯ ತಿಳಿಯುತ್ತಿದ್ದಂತೆಯೇ ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರು ತಮ್ಮ ತಂಗಿಯನ್ನು ಪ್ರೀತಿಯಿಂದ ಒಲಿಸಿಕೊಳ್ಳಲು ಅಲ್ಲಿಗೆ ಹೋದರು. ಅವರು ಕಾಜಲ್ಗೆ ಹೇಳಿದರು, ನಡೆ, ನಾವು ನಿನ್ನನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಲು ಬಂದಿದ್ದೇವೆ. ನಾವು ನಿನ್ನ ಪ್ರತಿಯೊಂದು ತಪ್ಪು ಮತ್ತು ಹಠವನ್ನು ಕ್ಷಮಿಸಿದ್ದೇವೆ. ಕೆಲವು ದಿನ ನಮ್ಮ ಜೊತೆ ನಮ್ಮ ಮನೆಯಲ್ಲಿ ಇರು, ನಂತರ ಬೇಕಿದ್ದರೆ ನಿನ್ನ ಗಂಡನ ಮನೆಗೆ ಮರಳಿ ಬರುವೆಯಂತೆ. ಅದರಂತೆ ಕಾಜಲ್ ಕೆಲವು ದಿನಗಳ ಕಾಲ ತನ್ನ ತವರು ಮನೆಗೆ ಹೋದಳು. ಆದರೆ ಅವಳನ್ನು ತವರು ಮನೆಗೆ ಕರೆಸಿಕೊಂಡು ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರು ಗೌರವದ ಹೆಸರಿನಲ್ಲಿ ಅವಳನ್ನು ಹತ್ಯೆ ಮಾಡಿದರು. ಅವಳು ರಾತ್ರಿ ಚೆನ್ನಾಗಿಯೇ ಮಲಗಿದ್ದಳು, ಆದರೆ ಬೆಳಿಗ್ಗೆ ಎದ್ದೇಳಲೇ ಇಲ್ಲ ಎಂದು ಹಳ್ಳಿಯವರಿಗೆ ಸುಳ್ಳು ಹೇಳಿದರು. ಆದರೆ ಅವಳ ಕುತ್ತಿಗೆಯ ಮೇಲೆ ಕೆಂಪು ಬಣ್ಣದ ಗುರುತುಗಳಿದ್ದವು. ಅವಳ ಕುತ್ತಿಗೆಗೆ ದುಪಟ್ಟ ಹಾಕಿ ಬಿಗಿದುಕೊಂಡಿರುವಂತೆ ಅವು ಕಾಣುತ್ತಿದ್ದವು. ಅತ್ತೆಯ ಕಥೆಯನ್ನು ಕೇಳಿ ನನ್ನ ಕಣ್ಣಿನಲ್ಲಿ ನೀರು ತುಂಬಿ ಬಂದಿತು. ಆ ಮನುಷ್ಯ ಮುಂದೆ ಹೇಳಿದನು,
ನಿನ್ನ ಅತ್ತೆಯ ಶವ ಎಲ್ಲಿ ಹೂತು ಹಾಕಲಾಗಿದೆ ಎಂಬುದು ನಿನಗೆ ಗೊತ್ತಿದೆಯೇ? ಇದನ್ನು ಕೇಳಿ ನಾನು ಬೆಚ್ಚಿಬಿದ್ದೆ. ನಾನು ಕೇಳಿದೆ, ನಿಮ್ಮ ಮಾತಿನ ಅರ್ಥವೇನು? ನನಗೆ ಗೊತ್ತಿಲ್ಲ. ಅವರು ವಿವರಿಸಿದರು, ನಿನ್ನ ಅತ್ತೆಯನ್ನು ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರು ನಿನ್ನ ಮನೆಯ ತೋಟದಲ್ಲಿ ಗುಂಡಿ ತೋಡಿ ದಫನ ಮಾಡಿದ್ದಾರೆ. ಯಾವ ತೋಟ ಈಗ ಹಾಳು ಬಿದ್ದಿದೆಯೋ ಅಲ್ಲೇ ನಿನ್ನ ಅತ್ತೆಯನ್ನು ಹೂತು ಹಾಕಲಾಗಿದೆ. ಈ ಕೃತ್ಯ ಎಸಗುವಾಗ ನಿನ್ನ ತಂದೆ ಮತ್ತು ಚಿಕ್ಕಪ್ಪಂದಿರ ಕೈ ಕೂಡ ನಡುಗಲಿಲ್ಲ. ನಂತರ ಅವರು ಕೇಳಿದರು, ನಾನು ಯಾರು ಎಂಬುದು ನಿನಗೆ ಗೊತ್ತಿದೆಯೇ? ನಾನು ಇಲ್ಲ, ನೀವು ಯಾರು ಎಂಬುದು ನನಗೆ ಗೊತ್ತಿಲ್ಲ ಎಂದೆ. ಆಗ ಅವರು ಹೇಳಿದರು, ಕಾಜಲ್ ಯಾರನ್ನು ಪ್ರೀತಿಸಿ ಮದುವೆಯಾಗಿದ್ದಳೋ ಆ ದುರದೃಷ್ಟವಂತ ಮನುಷ್ಯನೇ ನಾನು. ನಾನೇ ಆಕಾಶ್. ನಾನು ಇಂದು ಕೂಡ ಕಾಜಲ್ನನ್ನು ಅಷ್ಟೇ ಪ್ರೀತಿಸುತ್ತೇನೆ. ಅವಳ ಅಗಲಿಕೆಯ ದುಃಖದಲ್ಲಿ ನಾನು ಈ ಪ್ರಪಂಚವನ್ನೇ ತ್ಯಜಿಸಿ ದೇವರ ಧ್ಯಾನದಲ್ಲಿ ಮಗ್ನನಾಗಿದ್ದೇನೆ. ನಿನ್ನ ತಂದೆ ಇಲ್ಲಿಗೆ ಈ ಮನೆಯನ್ನು ಮಾರಲು ಬಂದಿದ್ದಾನೆ. ಆದರೆ ನೋಡು, ಆ ಮನೆಯಲ್ಲಿ ಇಂದು ಕೂಡ ಕಾಜಲ್ನ ಶವ ಹೂತು ಹೋಗಿದೆ. ಅದು ಅಲ್ಲೇ ಇರುತ್ತದೆ. ಏಕೆಂದರೆ ದೇವರು ಈ ಲೋಕದಲ್ಲೇ ಲೆಕ್ಕ ಚುಕ್ತ ಮಾಡಲು ಶುರುಮಾಡುತ್ತಾನೆ. ಮತ್ತು ಹಾಗೆಯೇ ಆಯಿತು. ನನ್ನ ತಂದೆಯ ಅಪಘಾತವಾಯಿತು. 1 ತಿಂಗಳವರೆಗೆ ಅವರಿಗೆ ಚಿಕಿತ್ಸೆ ನಡೆಯಿತು. ನಂತರ ಅವರು ಸಾವನ್ನಪ್ಪಿದರು. ಆದರೆ ಸಾಯುವ ಮೊದಲು ಅವರು ಅಳುತ್ತಾ ತಮ್ಮ ಅಪರಾಧಕ್ಕಾಗಿ ಕ್ಷಮೆ ಕೇಳುತ್ತಿದ್ದರು. ನಾನು ನನ್ನ ತಂಗಿಯ ಮೇಲೆ ಬಹಳ ದೊಡ್ಡ ಅನ್ಯಾಯ ಮಾಡಿದ್ದೇನೆ ಎಂದು ಒಪ್ಪಿಕೊಂಡರು. ದೇವರು ಎಂದಿಗೂ ಹೆಣ್ಣು ಮಕ್ಕಳ ಮೇಲೆ ಇಂತಹ ದೌರ್ಜನ್ಯ ಮಾಡಲು ಬಿಡಬಾರದು. ಅವರ ಮದುವೆಯನ್ನು ಅವರ ಇಷ್ಟ ಮತ್ತು ಸಂತೋಷದಂತೆ ಮಾಡಬೇಕು ಮತ್ತು ಗೌರವದ ಹೆಸರಿನಲ್ಲಿ ಅವರ ಪ್ರಾಣ ತೆಗೆದುಕೊಳ್ಳಬಾರದು ಎಂದು ಅವರು ಹಂಬಲಿಸಿದರು. ನನ್ನ 2 ಚಿಕ್ಕಪ್ಪಂದಿರು ಕೂಡ ತಮ್ಮ ಕರ್ಮದ ಫಲವನ್ನು ಅನುಭವಿಸುತ್ತಿದ್ದಾರೆ. ಒಬ್ಬ ಚಿಕ್ಕಪ್ಪ 2 ಕಾಲುಗಳ ಸ್ವಾಧೀನ ಕಳೆದುಕೊಂಡು ವಿಕಲಚೇತನರಾಗಿದ್ದಾರೆ. ಇನ್ನೊಬ್ಬ ಚಿಕ್ಕಪ್ಪ ವ್ಯಾಪಾರದಲ್ಲಿ ನಷ್ಟ ಅನುಭವಿಸಿ ಬೀದಿ ಪಾಲಾಗಿದ್ದಾರೆ. ನನ್ನ ತಂದೆಗೆ ಅವರ ಕರ್ಮದ ಶಿಕ್ಷೆ ಸಿಕ್ಕಿತು ಮತ್ತು ಅವರು ಇಷ್ಟು ಬೇಗ ಈ ಲೋಕವನ್ನು ಬಿಟ್ಟು ಹೋದರು ಎಂಬ ಬಗ್ಗೆ ನನಗೆ ಅತೃಪ್ತಿಯಿಲ್ಲ. ನನ್ನ ಅತ್ತೆಗೆ ನ್ಯಾಯ ಸಿಕ್ಕಿತು ಮತ್ತು ಅವರ ಹಂತಕರು ಈ ಲೋಕದಲ್ಲೇ ತಮ್ಮ ಕರ್ಮದ ಶಿಕ್ಷೆಯನ್ನು ಅನುಭವಿಸಿದರು ಎಂಬ ವಿಷಯ ನನಗೆ ನೆಮ್ಮದಿ ನೀಡುತ್ತದೆ. ನಾನು ಕೂಡ ನನ್ನ ತಂದೆಯ ಮಗಳೇ ಅಲ್ವೇ? ಒಂದು ದಿನ ನಾನು ಏನಾದರೂ ತಪ್ಪು ಮಾಡಿದ್ದರೆ ನನ್ನ ತಂದೆ ನನ್ನನ್ನು ಕೊಂದು ಹಾಕುತ್ತಿದ್ದರೇನೋ? ಏಕೆಂದರೆ ತನ್ನ ಸ್ವಂತ ತಂಗಿಯನ್ನೇ ಬಿಡದ ಮನುಷ್ಯ ತನ್ನ ಮಗಳನ್ನೂ ಬಿಡುತ್ತಿರಲಿಲ್ಲ. ನನ್ನದೊಂದು ವಿನಂತಿ, ಹೆಣ್ಣುಮಕ್ಕಳ ಮೇಲೆ ಅನ್ಯಾಯ ಮಾಡಬೇಡಿ. ಅವರಿಗೆ ಅವರ ಹಕ್ಕಿನೊಂದಿಗೆ ಮತ್ತು ಇಷ್ಟದಂತೆ ಬದುಕಲು ಅವಕಾಶ ನೀಡಿ. ಗೆಳೆಯರೇ, ನಮ್ಮ ಈ ಕಥೆ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ.